In our study of Exodus, we are traveling with the Israelites under the leadership of Moses through the wilderness. ನಾವು ವಿಮೋಚನ ಕಾಂಡ ಅಧ್ಯಯನವನ್ನು ಮಾಡುವಾಗ ನಾವು ಇಸ್ರಾಯೇಲರೊಟ್ಟಿಗೆ ಮೋಶೆಯ ನಾಯಕತ್ವದಲ್ಲಿ ಅರಣ್ಯದಲ್ಲಿ ನಾವು ಅವರೊಟ್ಟಿಗೆ ಪ್ರಯಾಣ ಮಾಡುತ್ತಿದ್ದೇವೆ. Chapter 17, we saw the smiting of the rock and the water that came out, and also the contention with the Amalekites. ನಾವು 17ನೇ ಅಧ್ಯಾಯದಲ್ಲಿ ಮೋಶೆಯು ಬಂಡೆಯನ್ನು ಹೊಡೆದದ್ದು ಮತ್ತು ಅದರೊಳಗಿಂದ ನೀರು ಹೊರಟು ಬಂದದ್ದನ್ನು ನಾವು ನೋಡಿಕೊಂಡೆವು ಮತ್ತು ಅಮಾಲೇಕ್ಯರೊಟ್ಟಿಗೆ ಅವರಿಗಾದಂತಹ ಜಗಳದ ಕುರಿತಾಗಿ ನಾವು ನೋಡಿಕೊಂಡೆವು. So Amalek is a picture of the flesh in us. ಅಮಾಲೇಕ್ಯರು ಎಂಬುದಾಗಿ ಹೇಳುವಾಗ ಅದು ನಮ್ಮಲ್ಲಿರುವಂತಹ ಶರೀರ ಅಥವಾ ಶರೀರದ ಸ್ವಭಾವ ಎಂಬುದಾಗಿ ನಾವು ನೋಡಿಕೊಂಡೆವು. It will be with us as long as we live in this body, in this world. ನಾವು ಈ ಲೋಕದಲ್ಲಿ ಈ ದೇಹದಲ್ಲಿ ಇರುವಷ್ಟರವರೆಗೂ ಅದು ನಮ್ಮೊಟ್ಟಿಗೆ ಹೋರಾಡುವಂತದಾಗಿರುತ್ತದೆ, ನಮ್ಮೊಟ್ಟಿಗೆ ಇರುವಂತದಾಗಿರುತ್ತದೆ. Now we enter into chapter 18. ಈಗ ನಾವು 18ನೇ ಅಧ್ಯಾಯಕ್ಕೆ ನಾವು ಪ್ರವೇಶಿಸುತ್ತಿದ್ದೇವೆ. Please read verses 1 to 4. 1ರಿಂದ 4ನೇ ವಚನಗಳವರೆಗೆ ದಯಮಾಡಿ ಓದಿಕೊಳ್ಳಿರಿ. ದೇವರು ಮೋಶೆಗೂ ತನ್ನ ಜನರಾದ ಇಸ್ರಾಯೇಲ್ಯರಿಗೂ ಮಹೋಪಕಾರಗಳನ್ನು ಮಾಡಿದ್ದನ್ನು, ಯೆಹೋವನು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಕರೆತಂದದ್ದನ್ನು, ಮಿದ್ಯಾನ್ಯರ ಆಚಾರ್ಯನು ಮೋಶೆಯ ಮಾವನೂ ಆಗಿದ್ದ ಇತ್ರೋವನು ಕೇಳಿದಾಗ, ಅವನು ತನ್ನ ಬಳಿಗೆ ಕಳುಹಿಸಲ್ಪಟ್ಟ ಮೋಶೆ ಹೆಂಡತಿಯಾದ ಚಿಪ್ಪೋರಳನ್ನು, ಆಕೆ 2 ಗಂಡು ಮಕ್ಕಳನ್ನು ಕರಕೊಂಡು ಬಂದನು. ಮೋಶೆ ನಾನು ಅನ್ಯ ದೇಶದ ಪ್ರವಾಸಿಯಾಗಿದ್ದೇನೆಂದು ಹೇಳಿ ತನ್ನ ಹಿರಿ ಮಗನಿಗೆ ಗೆರ್ಷೋಮ್ ಎಂದು ಹೆಸರಿಟ್ಟಿದ್ದನು. ತನ್ನ ತಂದೆಯ ದೇವರು ನನಗೆ ಸಹಾಯಕನಾಗಿದ್ದು ನನ್ನನ್ನು ಫರೋಹನ ಕತ್ತಿಗೆ ತಪ್ಪಿಸಿ ಕಾಪಾಡಿದನು ಎಂದು ಹೇಳಿ ಕಿರಿ ಮಗನಿಗೆ ಎಲಿಯೇಜರ್ ಎಂದು ಹೆಸರಿಟ್ಟಿದ್ದನು. Moses has come in the journey close to the land of Midian. ಮೋಶೆಯು ತನ್ನ ಪ್ರಯಾಣದಲ್ಲಿ ಮಿದ್ಯಾನ್ ದೇಶದ ಹತ್ತಿರಕ್ಕೆ ಬಂದಿದ್ದಾನೆ. He has a great company of Israelites that he is leading. ಆತನು ತನ್ನೊಟ್ಟಿಗೆ ಒಂದು ದೊಡ್ಡದಾದಂತಹ ಇಸ್ರಾಯೇಲ್ ಸಮೂಹವನ್ನ ಮುನ್ನಡೆಸುತ್ತಿದ್ದಾನೆ. Here we read about the father-in-law of Moses, Jethro, bringing his wife and sons to him. ನಾವು ಇಲ್ಲಿ ಮೋಶೆಯ ಮಾವನಾದ ಇತ್ರೋವನು ಆತನ ಮಕ್ಕಳನ್ನ ಆತನ ಬಳಿಗೆ ಕರೆದುಕೊಂಡು ಬರುವುದನ್ನು ನಾವು ನೋಡುತ್ತೇವೆ. It is very possible that Moses sent her back earlier. ಮೋಶೆಯು ಚಿಪ್ಪೋರಳನ್ನ ಈ ಹಿಂದೆ ಕಳುಹಿಸಿ ಬಿಟ್ಟಿರಬಹುದು. Maybe because of the experience he had in Exodus 4:25 when she said, "You are a husband of blood or bloody husband to me." 4ನೇ ಅಧ್ಯಾಯ ವಿಮೋಚನ ಕಾಂಡ 15ನೇ ವಚನದಲ್ಲಿ ಆಕೆಯು 25ನೇ ವಚನದಲ್ಲಿ ನಾವು ನೋಡುವಾಗ ಆಕೆಯು ನೀನು ನನಗೆ ರಕ್ತದಿಂದ ಉಂಟಾದವನು ಎಂಬುದಾಗಿ. Shall I read it, uncle? Yes. 4:25. ಹೀಗಿರುವಾಗ ಚಿಪ್ಪೋರಳು ಕಲ್ಲಿನ ಚೂರಿಯಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ ಮೋಶೆಗೆ, ನೀನು ನನಗೆ ರಕ್ತಧಾರೆಯಿಂದಾದ ಮದಲಿಂಗನಾದಿ ಎಂದು ಹೇಳಿ ಕತ್ತರಿಸಿದ್ದನ್ನು ಅವನ ಪಾದಗಳಿಗೆ ಮುಟ್ಟಿಸಲು ಯೆಹೋವನು ಅವನನ್ನು ಉಳಿಸಿದನು. ಆದ್ದರಿಂದ ರಕ್ತದಿಂದ ನೀನು ನನಗಾದ ಮದಲಿಂಗನು ಎಂಬುದಾಗಿ ಆ ಮೋಶೆಯನ್ನ ಕರೆದದ್ದರಿಂದ ಬಹುಶಃ ಆಕೆಯನ್ನ ಕಳುಹಿಸಿ ಬಿಟ್ಟಿರಬಹುದು. Or maybe with the responsibility of the exodus from Egypt, he was not able to take the family responsibility at that serious time. We don't know. ಇಲ್ಲ, ಬಹುಶಃ ಆತನಿಗೆ ಇದ್ದಂತಹ ಆ ದೊಡ್ಡ ಜವಾಬ್ದಾರಿ, ವಿಮೋಚನ ಕಾಂಡದಲ್ಲಿ ಇಸ್ರಾಯೇಲರನ್ನ ಕರೆದುಕೊಂಡು ಮುನ್ನಡೆಸುವಂತಹ ಆ ಜವಾಬ್ದಾರಿ ಇದ್ದ ಕಾರಣ, ಕುಟುಂಬವನ್ನ ಸರಿಯಾಗಿ ನೋಡಿಕೊಳ್ಳಲಾದ ಕಾರಣ ಹಿಂತಿರುಗಿಸಿ ಕಳಿಸಿ ಬಿಟ್ಟಿರಬಹುದು. It was difficult for him to manage the family along with this encounter with Pharaoh and all that happened in Egypt. ಆತನಿಗೆ ಫರೋಹನೊಟ್ಟಿಗೆ ಆತನಿಗಾದಂತಹ ಒಂದು ಅನುಭವ ಮತ್ತು ಐಗುಪ್ತ ದೇಶದಲ್ಲಾದಂತಹ ಸಂಗತಿಗಳಿಂದ ಕುಟುಂಬವನ್ನ
ಗಮನ ಹರಿಸಲು ಆತನಿಗೆ ಆಗಿರಲಿಲ್ಲ. There's no record that he was with Moses when the Exodus took place. ಅಲ್ಲಿ ಆಕೆಯು ವಿಮೋಚನೆ ಆದಾಗ ಇಸ್ರಾಯೇಲರಿಗೆ ಆಕೆ ಮೋಶೆಯೊಟ್ಟಿಗೆ ಆಕೆಯು ಇದ್ದಳು ಎಂಬುದಕ್ಕೆ ಯಾವುದೇ ಆಧಾರವಿಲ್ಲ. Now we read about the name that Moses gave to his two sons that were born through her. ಆಕೆಯ ಮೂಲಕ ತನಗೆ ಹುಟ್ಟಿದಂತಹ ಇಬ್ಬರು ಮಕ್ಕಳಿಗೆ ಮೋಶೆಯು ಕೊಟ್ಟಂತಹ ಹೆಸರುಗಳನ್ನು ನಾವು ನೋಡಿಕೊಂಡೆವು. Similar to Joseph giving Manasseh and Ephraim names in back in Genesis 41. ಆದಿಕಾಂಡ 41ನೇ ಅಧ್ಯಾಯದಲ್ಲಿ ಯೋಸೇಫನು ಮನಸ್ಸೆ ಮತ್ತು ಎಫ್ರಾಯಿಮ್ ಎಂಬುದಾಗಿ ತನ್ನ ಮಕ್ಕಳಿಗೆ ಹೆಸರು ಇಟ್ಟ ರೀತಿಯಲ್ಲಿಯೇ ಮೋಶೆ ಇಡುತ್ತಿದ್ದಾನೆ. In those days we see people naming them based on their experience with God or their walk as in the wilderness in this earthly journey. They name the children based on their experiences with God. ಆ ದಿನಗಳಲ್ಲಿ ಜನರು ತಮಗೆ ದೇವರೊಟ್ಟಿಗಾದಂತಹ ಅನುಭವದ ಆಧಾರದ ಮೇಲೆ ಅಥವಾ ಈ ಲೋಕದ ಪ್ರಯಾಣದಲ್ಲಿ ತಮಗಾದಂತಹ ಅನುಭವಗಳ ಆಧಾರದ ಮೇಲೆ ಮಕ್ಕಳಿಗೆ ಹೆಸರನ್ನ ಇಡುತ್ತಿದ್ದರು. It is much different today. We just name it by rhyming. ಆದರೆ ಇಂದಿನ ದಿನಗಳಲ್ಲಿ ಅದು ವಿಭಿನ್ನವಾಗಿದೆ. ಕೇಳಲಿಕ್ಕೆ ಹಿತವಾದಂತಹ ಹೆಸರುಗಳನ್ನ ಇಡುತ್ತೇವೆ. Now we don't know much about Moses' family life, but the little we know doesn't look like a very good family life. ನಾವು ಮೋಶೆಯ ಕುಟುಂಬ ಜೀವಿತದ ಕುರಿತಾಗಿ ಹೆಚ್ಚು ಓದುವುದಿಲ್ಲ, ಆದರೆ ನಮಗಿರುವಂತಹ ಆ ಒಂದು ವಿಷಯದ ಆಧಾರದ ಮೇಲೆ ನಾವು ತಿಳಿದುಕೊಳ್ಳುವುದೇನೆಂದರೆ ಆತನ ಕುಟುಂಬ ಜೀವಿತ ಉತ್ತಮವಾಗಿರಲಿಲ್ಲ. Now Jethro brings her and the children to him. ಇತ್ರೋವನು ಆತನ ಬಳಿಗೆ ಚಿಪ್ಪೋರಳನ್ನ ಮತ್ತು ಇಬ್ಬರು ಮಕ್ಕಳನ್ನ ಕರೆದುಕೊಂಡು ಬರುತ್ತಾನೆ. So it's like a family reunion after some time. ಕೆಲವು ಸಮಯಗಳ ನಂತರ ಕುಟುಂಬವು ಮತ್ತೆ ಸೇರಿಕೊಳ್ಳುವುದಕ್ಕೆ ಇದು ಸಮಾನವಾಗಿದೆ. Let's read verse 5 to 7. 5ರಿಂದ 7ನೇ ವಚನಗಳವರೆಗೆ ನಾವು ಓದಿಕೊಳ್ಳೋಣ. Exodus 18:5 to 7. ಮೋಶೆಯ ಮಾವನಾದ ಇತ್ರೋವನು ಮೋಶೆಯ ಮಕ್ಕಳನ್ನು ಹೆಂಡತಿಯನ್ನು ಕರೆದುಕೊಂಡು ಅರಣ್ಯದಲ್ಲಿ ದೇವರ ಬೆಟ್ಟದ ಬಳಿಗೆ ಇಳುಕೊಂಡಿದ್ದ ಮೋಶೆಯ ಬಳಿಗೆ ಬಂದನು. ಅವನು ಮೋಶೆಗೆ, ನಿನ್ನ ಮಾವನಾದ ನಾನು, ನಿನ್ನ ಹೆಂಡತಿಯು, ಆಕೆಯ ಇಬ್ಬರು ಮಕ್ಕಳು ಬಂದಿದ್ದೇವೆಂದು ಹೇಳಿ ಕಳಿಸಿದಾಗ ಅವನು ತನ್ನ ಮಾವನನ್ನು ಎತ್ತುಕೊಳ್ಳುವುದಕ್ಕೆ ಹೊರಟು ವಂದಿಸಿ ಮುದ್ದಿಟ್ಟನು. ಅವರು ಪರಸ್ಪರ ಯೋಗಕ್ಷೇಮವನ್ನು ವಿಚಾರಿಸಿದ ಮೇಲೆ ಡೇರೆಯೊಳಗೆ ಬಂದರು. There, even though we don't know much about the relationship Moses had with his wife, it seems to be a very good relationship with his father-in-law. ನಮಗೆ ಮೋಶೆ ತನ್ನ ಹೆಂಡತಿಯೊಟ್ಟಿಗೆ ಹೊಂದಿದಂತಹ ಸಂಬಂಧದ ಕುರಿತಾಗಿ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಇದ್ದರೂ ಆತನು ತನ್ನ ಮಾವನೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದನು ಎಂಬುದಾಗಿ ಗೊತ್ತಾಗುತ್ತದೆ. They became like friends. ಅವರಿಬ್ಬರು ಸ್ನೇಹಿತರ ರೀತಿಯಲ್ಲಿದ್ದರು. And Moses tells him all that God has done in leading the Israelites out of Egypt. ಮತ್ತು ಮೋಶೆಯು ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಹೊರತರುವುದರಲ್ಲಿ ಮಾಡಿದ ಕಾರ್ಯಗಳೆಲ್ಲವನ್ನ ಆತನಿಗೆ ತಿಳಿಸುತ್ತಾನೆ. See, the news spread all over what God has done to the Israelites in the land of Egypt, the crossing of the Red Sea. All these are news that were not done in a corner. It has spread all over. ಯಾಕಂದರೆ ಆ ದಿನಗಳಲ್ಲಿ ದೇವರು ಇಸ್ರಾಯೇಲರಿಗೆ ಐಗುಪ್ತ ದೇಶದಲ್ಲಿ ಮಾಡಿದಂತಹ ಅದ್ಭುತ ಕಾರ್ಯಗಳು, ಕೆಂಪು ಸಮುದ್ರ ಇಬ್ಬಾಗವಾದದ್ದು, ಅವರನ್ನ ಹೊರತಂದದ್ದೆಲ್ಲವೂ ಆ ದಿನಗಳಲ್ಲಿ ಗುಪ್ತವಾಗಿರಲಿಲ್ಲ. ಎಲ್ಲಾ ಜನರಿಗೂ ಅದು ಹಬ್ಬಿತ್ತು. From Joshua we know that even Rahab and the people of Jericho heard about what God has done for them. ಯೋಸೇಫನ ಕಾಲದಲ್ಲಿ ನಾವು ನೋಡಿಕೊಂಡೇವೇನೆಂದರೆ ರಾಹಬಳು ಮತ್ತು ಯೆಹೋಶುವನ ಕಾಲದಲ್ಲಿ ನಾವು ನೋಡಿಕೊಂಡೇವೇನೆಂದರೆ ಆ ಯೆರಿಕೋ ಕೋಟೆಯ ಜನರು ಮತ್ತು ಆ ರಾಹಬಳಿಗೂ ಸಹ ದೇವರು ಇಸ್ರಾಯೇಲರಿಗೆ ಮಾಡಿದಂತಹ ಸಂಗತಿಗಳ ವಿಷಯ ತಿಳಿದಿತ್ತು. So Jethro shows great interest in what God has done to the Israelites. ಇತ್ರೋವನು ದೇವರು ಇಸ್ರಾಯೇಲರಿಗೆ ಮಾಡಿದಂತಹ ಸಂಗತಿಗಳ ವಿಷಯದಲ್ಲಿ ಅತ್ಯಂತ ಆಸಕ್ತಿಯನ್ನು ತೋರುತ್ತಿದ್ದಾನೆ. Moses goes out to meet him and they kissed each other.
ಮೋಶೆಯು ಆತನನ್ನ ಸಂಧಿಸಲಿಕ್ಕೆ ಹೊರಗೆ ಹೋಗುತ್ತಾನೆ. ಒಬ್ಬರನ್ನೊಬ್ಬರು ವಂದಿಸಿ ಮುದ್ದಿಡುತ್ತಾರೆ. Nothing we read about him kissing his wife or nothing of that we read. ಮೋಶೆಯು ತನ್ನ ಹೆಂಡತಿಗೆ ಮುದ್ದಿಟ್ಟನು ಎಂಬುದನ್ನು ನಾವು ಓದುವುದಿಲ್ಲ, ಆ ರೀತಿಯಲ್ಲಿ ಓದುವುದಿಲ್ಲ. So that gives a doubt in our heart about their family relationship. ಆದ್ದರಿಂದ ಈ ವಿಷಯವು ನಮಗೆ ಅವರ ಕುಟುಂಬ ಜೀವಿತದ ಕುರಿತಾಗಿ ಕೆಲವು ಅನುಮಾನಗಳನ್ನ ತರುತ್ತದೆ. It was not probably what it should have been as a great man of God. ದೇವರ ಮನುಷ್ಯನಾದಂತಹ ವ್ಯಕ್ತಿಗೆ ಇರಬೇಕಾದಂತಹ ರೀತಿಯ ಕುಟುಂಬ ಜೀವಿತ ಅವನಿಗಿರಲಿಲ್ಲ. This is true of many God's servants. ಇದು ಅನೇಕ ದೇವರ ಸೇವಕರ ವಿಷಯದಲ್ಲಿಯೂ ನಿಜವಾಗಿದೆ. If the husband is committed, the wife may not be as spiritually committed, or it could be the other way. But God's servants is mostly the man is committed, the wife may not be very supportive. ನಾವು ಅನೇಕ ಕುಟುಂಬಗಳಲ್ಲಿ ನೋಡಿಕೊಳ್ಳುವ ಹಾಗೆ ಗಂಡನು ದೇವರ ಸೇವೆಯಲ್ಲಿ ಆಸಕ್ತಿಯಿಂದ ತೊಡಗಿಕೊಂಡಿದ್ದರೆ ಹೆಂಡತಿ ಪ್ರೋತ್ಸಾಹವಿರುವುದಿಲ್ಲ. ಒಂದು ವೇಳೆ ಹೆಂಡತಿಗೆ ಆಸಕ್ತಿ ಇದ್ದರೆ ಗಂಡನ ಪ್ರೋತ್ಸಾಹವಿರುವುದಿಲ್ಲ. ಈ ರೀತಿಯಲ್ಲಿ ನಾವು ನೋಡುತ್ತೇವೆ. But especially in God's servants' life, they need that support of the wife, and many families that is not there. ಆದರೆ ಮುಖ್ಯವಾಗಿ ದೇವರ ಸೇವಕರ ವಿಷಯದಲ್ಲಿ ನಾವು ನೋಡುವಾಗ ಆ ಕುಟುಂಬದ ಪ್ರೋತ್ಸಾಹ ಮತ್ತು ಸಹಕಾರ ಇರಬೇಕಾಗುತ್ತದೆ. ಅದನ್ನ ಅನೇಕರ ಜೀವಿತಗಳಲ್ಲಿ ನಾವು ಕಾಣುವುದಿಲ್ಲ. If you have heard about the story of William Carey, who came to Calcutta, came to India to serve the Lord, he had a lot of family problems. His wife was almost became mad by seeing this man coming to this country. We are talking so many years back. Okay, the condition of India was very bad at that time, and she raised and lived in England. Coming here, she always became mad. ನಾವು ವಿಲಿಯಂ ಕೇರಿ, ದೇವರ ಸೇವಕರಾದಂತಹ ವಿಲಿಯಂ ಕೇರಿ ಅವರ ಜೀವಿತದಲ್ಲಿಯೂ ಸಹ ನಾವು ನೋಡುವಾಗ ಅವರು ಭಾರತ ದೇಶಕ್ಕೆ ಸೇವೆಗಾಗಿ ಕಲ್ಕತ್ತಾಗೆ ಬಂದಾಗ ಆಕೆಯ ಹೆಂಡತಿ ಭಾರತದ ಪರಿಸ್ಥಿತಿಯನ್ನ ನೋಡಿ ಆಕೆಗೆ ತಲೆ ಕೆಟ್ಟ ರೀತಿಯಲ್ಲೇ ಆಗುವುದನ್ನು ನಾವು ಕಾಣುತ್ತೇವೆ. ಯಾಕಂದರೆ ಇಂಗ್ಲೆಂಡ್ ಎಂಬಂತಹ ಆ ದೇಶದಲ್ಲಿ, ಶ್ರೀಮಂತ ರಾಷ್ಟ್ರದಲ್ಲಿ ಬೆಳೆದಂತಹ ಅವರು ಈ ದೇಶದ ಪರಿಸ್ಥಿತಿಯನ್ನ ಕಂಡಾಗ ಅವರಿಗೆ ಇಲ್ಲಿನ ಪರಿಸ್ಥಿತಿ ಇಷ್ಟವಾಗಲಿಲ್ಲ. When men have a vision from God to go to the ministry, it is very important that the family, especially the wife, support him. ಆದ್ದರಿಂದ ದೇವರ ಸೇವಕರು ದೇವರ ಸೇವೆಗಾಗಿ ಕರೆಯಲ್ಪಟ್ಟು ಒಂದು ದರ್ಶನವನ್ನು ಹೊಂದಿದವರಾಗಿ ಹೊರಗೆ ಬರುವಾಗ ಅವರಿಗೆ ಕುಟುಂಬದಲ್ಲಿ ಪ್ರೋತ್ಸಾಹ ಮತ್ತು ಸಹಕಾರ ಅತ್ಯಂತ ಅವಶ್ಯಕ. ಮುಖ್ಯವಾಗಿ ಹೆಂಡತಿಯ ಸಹಕಾರ, ಪ್ರೋತ್ಸಾಹ ಅತ್ಯಂತ ಪ್ರಾಮುಖ್ಯವಾದದ್ದು. Earlier, when Moses told Jethro that I am going back to Egypt because God's calling me, God is visiting his people, maybe Jethro was a little skeptical at that time. ಈ ಹಿಂದೆ ಯೆತ್ರೋವನಿಗೆ ಮೋಶೆಯು ನಾನು ನನ್ನ ದೇಶಕ್ಕೆ, ಐಗುಪ್ತ ದೇಶಕ್ಕೆ ಹಿಂತಿರುಗಿ ಹೋಗುತ್ತೇನೆ, ದೇವರು ನನ್ನನ್ನು ಕರೆಯುತ್ತಿದ್ದಾನೆ ನನ್ನ ಜನರ ಬಳಿಗೆ ಎಂಬುದಾಗಿ ಹೇಳುವಾಗ ಯೆತ್ರೋವನಿಗೆ ಈತನ ಮಾತಿನ ಮೇಲೆ ಸ್ವಲ್ಪ ಅನುಮಾನವಿತ್ತು, ಅಥವಾ ಎರಡು ಅನುಮಾನವಿತ್ತು. That he is going to deliver the children of Israel from Egypt bondage. Maybe it was too much for him to think, is this going to happen? ಇಸ್ರಾಯೇಲರನ್ನ ಐಗುಪ್ತದ ಬಂಧನದಿಂದ ಈ ವ್ಯಕ್ತಿ ಮೋಶೆಯು ಬಿಡಿಸುತ್ತಾನೋ ಅದು ಅತ್ಯಂತ ದೊಡ್ಡದಾದ ಕಾರ್ಯ ಎಂಬುದಾಗಿ ಆತನು ಅವನನ್ನ ಅನುಮಾನಿಸಿರಬಹುದು. He might have not believed it. Will it be possible to deliver this lakhs of people by this man Moses, my son-in-law? ನನ್ನ ಅಳಿಯನಾದಂತಹ ಈ ಮೋಶೆ ಲಕ್ಷಾಂತರ ಜನರನ್ನ ಆ ಬಂಧನದಿಂದ, ಆ ಗುಲಾಮತನದಿಂದ ಬಿಡಿಸುತ್ತಾನೆಯೋ ಎಂಬುದಾಗಿ ಆತನಿಗೆ ನಂಬಲಾಗಿರಲಿಲ್ಲ. Okay, now let's read 8 to 12. ಈಗ 8ರಿಂದ 12ನೇ ವಚನಗಳವರೆಗೆ ಓದಿಕೊಳ್ಳೋಣ. ತರುವಾಯ ಮೋಶೆಯು ಯೆಹೋವನು ಇಸ್ರಾಯೇಲರಿಗೋಸ್ಕರ ಫರೋಹನಿಗೂ ಐಗುಪ್ತರಿಗೂ ಮಾಡಿದ್ದೆಲ್ಲವನ್ನು, ದಾರಿಯಲ್ಲಿ ತಮಗುಂಟಾದ ಎಲ್ಲಾ ಕಷ್ಟಗಳನ್ನು, ಯೆಹೋವನು ಆ ಕಷ್ಟಗಳಿಂದ ತಪ್ಪಿಸಿದ್ದನ್ನು ಮಾವನಿಗೆ ವಿವರಿಸಲಾಗಿ, ಯೆಹೋವನು ಐಗುಪ್ತರ ಕೈಯಿಂದ ಇಸ್ರಾಯೇಲನ್ನು ಬಿಡಿ ಅವರಿಗೆ ಇಷ್ಟೆಲ್ಲ ಉಪಕಾರವನ್ನು ಮಾಡಿದ್ದಕ್ಕಾಗಿ ಯೆತ್ರೋವನು ಸಂತೋಷಿಸಿ, ಐಗುಪ್ತರ ಕೈಯಿಂದಲೂ ಫರೋಹನ ಕೈಯಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಜನರನ್ನು
ಅವರ ಕೈಯಿಂದ ಬಿಡಿಸಿ. ಆ ಐಗುಪ್ತರು ಯಾವ ವಿಷಯದಲ್ಲಿ ಗರ್ವಪಡುತ್ತಿದ್ದರೋ ಆ ವಿಷಯದಲ್ಲಿ ಅವರನ್ನು ತಗ್ಗಿಸಿದ್ದರಿಂದ ಯೆಹೋವನೇ ಎಲ್ಲಾ ದೇವರುಗಳಿಗಿಂತಲೂ ದೊಡ್ಡವನೆಂದು ಈಗ ತಿಳಿದುಕೊಂಡಿದ್ದೇನೆ ಅಂದನು. ಅದಲ್ಲದೆ ಮೋಶೆಯ ಮಾವನಾದ ಇತ್ರೋವನು ದೇವರ ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸಲಾಗಿ ಆರೋನನು ಇಸ್ರಾಯೇಲ್ಯರ ಹಿರಿಯರೆಲ್ಲರೂ ಅವನ ಸಂಗಡ ದೇವರ ಸನ್ನಿಧಿಯಲ್ಲಿ ಸಹ ಭೋಜನವನ್ನು ಮಾಡುವುದಕ್ಕೆ ಬಂದರು. But now Jethro is brought to looks like a saving knowledge of God, the real God, Israel's God. ಈಗ ಇತ್ರೋವಿನ ಮಾತಿನಿಂದ ನಮಗೆ ಅರ್ಥವಾಗುತ್ತದೆ ಏನೆಂದರೆ ಇಸ್ರಾಯೇಲರ ದೇವರೇ ನಿಜವಾದ ರಕ್ಷಕನು ಎಂಬಂತಹ ರಕ್ಷಣೆಯ ವಿಷಯವು ಆತನಿಗೆ ಗೊತ್ತಾಗಿದೆ ಎನಿಸುತ್ತದೆ. It is evidenced by him offering burnt offerings to God. ಆತನು ದೇವರಿಗೆ ಸರ್ವಾಂಗ ಹೋಮಗಳನ್ನ ಸಮರ್ಪಿಸಿದನು ಎಂಬುದಾಗಿ ನೋಡುವುದರಿಂದ ಆ ಆಧಾರದ ಮೇಲೆ ನಮಗೆ ಇದು ಗೊತ್ತಾಗುತ್ತದೆ. He blessed the God of Israel and had fellowship with Moses and the elders. ಆತನು ಇಸ್ರಾಯೇಲರ ದೇವರನ್ನ ಸ್ತುತಿಸಿದನು ಮತ್ತು ಮೋಶೆಯೊಟ್ಟಿಗೂ ಮತ್ತು ಇಸ್ರಾಯೇಲರ ಹಿರಿಯರೊಟ್ಟಿಗೂ ಸಹಭೋಜನ ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. He is exposed to the truth of the God of Israel. ಆತನು ಇಸ್ರಾಯೇಲರ ದೇವರ ಸತ್ಯದ ಕುರಿತಾಗಿ ತಿಳಿದುಕೊಂಡಿದ್ದಾನೆ. But when you come to the later events in Jethro's life, we see that he went back to his own place. ಆದರೆ ಇತ್ರೋವನ ಜೀವಿತದಲ್ಲಿ ನಂತರ ನಡೆಯುವಂತಹ ಸಂಗತಿಗಳನ್ನ ನಾವು ನೋಡುವಾಗ ಆತನು ತನ್ನ ಸ್ಥಳಕ್ಕೆ ಹಿಂತಿರುಗಿ ಹೋದನು ಎಂಬುದಾಗಿ ನಾವು ಓದುತ್ತೇವೆ. Many believers are like that. They have maybe some general knowledge about God. They might have come to some experience, but to fully follow him, people are reluctant. ಅನೇಕ ಜನರ ಜೀವಿತಗಳಲ್ಲಿ ಹೀಗಾಗುವುದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನ ರಕ್ಷಣೆಯ ವಿಷಯವಾದ ಜ್ಞಾನವನ್ನ ಅವರು ಹೊಂದಿಕೊಳ್ಳುತ್ತಾರೆ, ಆದರೆ ನಂತರ ಹಿಂತಿರುಗಿ ಅವರ ಹಳೆ ಜೀವಿತಕ್ಕೆ ಹೊರಟು ಹೋಗುತ್ತಾರೆ. 13 to 18, please read. 13ರಿಂದ 18ನೇ ವಚನಗಳವರೆಗೆ ದಯಮಾಡಿ ಓದಿರಿ. ದಿನ ಮೋಶೆ ಜನರಿಗೆ ನ್ಯಾಯ ತೀರಿಸುವುದಕ್ಕಾಗಿ ಕೂತಿರಲು ಪ್ರಥಮ ಕಾಲದಿಂದ ಸಾಯಂಕಾಲದವರೆಗೂ ಜನರು ಅವನ ಹತ್ತಿರ ನಿಂತಿದ್ದರು. ಮೋಶೆಯು ಜನರಿಗೋಸ್ಕರ ಮಾಡಿದೆಲ್ಲವನ್ನು ನೋಡಿ ಅವನಿಗೆ, ನೀನು ಯಾತಕ್ಕೆ ಜನರಿಗೋಸ್ಕರ ಇಷ್ಟು ಪ್ರಯಾಸ ಪಡುತ್ತಿ? ಪ್ರಥಮ ಕಾಲ ಮೊದಲುಗೊಂಡು ಸಾಯಂಕಾಲವರೆಗೂ ಜನರು ನಿನ್ನ ಹತ್ತಿರ ನಿಲ್ಲುತ್ತಾರಲ್ಲ, ಯಾತಕ್ಕೆ ನೀನೊಬ್ಬನೇ ನ್ಯಾಯ ತೀರಿಸುವುದಕ್ಕೆ ಕೂತಿರುತ್ತಿ ಎಂದು ಹೇಳಲು, ಮೋಶೆ ಅವನಿಗೆ, ದೇವರ ತೀರ್ಪನ್ನು ತಿಳ್ಕೊಳ್ಳುವುದಕ್ಕಾಗಿ ಜನರು ನನ್ನ ಹತ್ತಿರ ಬರುತ್ತಾರೆ. ಅವರೊಳಗೆ ವ್ಯಾಜ್ಯವೇನಾದರೂ ಉಂಟಾಗಿದ್ದರೆ ನನ್ನ ಬಳಿಗೆ ಬರುತ್ತಾರೆ. ನಾನು ವಿಚಾರಣೆ ಮಾಡಿ ಅವರಿಗೆ ನ್ಯಾಯ ತೀರಿಸಿ ದೇವರ ಆಜ್ಞಾ ವಿಧಿಗಳನ್ನು ಬೋಧಿಸುತ್ತೇನೆ ಎಂದು ಹೇಳಿದನು. Moses' father-in-law obviously loved Moses. ಮೋಶೆಯ ಮಾವನು ಮೋಶೆಯನ್ನ ಪ್ರೀತಿಸಿದನು, had a great respect for him. ಆತನಿಗೆ ಅತ್ಯಂತ ಗೌರವ ಉಳ್ಳವನಾಗಿದ್ದನು. Very enthusiastic about what God is doing through Moses. ದೇವರು ಮೋಶೆಯ ಮೂಲಕ ಮಾಡುತ್ತಿರುವ ಕಾರ್ಯಗಳ ಕುರಿತಾಗಿ ಅತ್ಯಾಸಕ್ತಿ ಉಳ್ಳವನಾಗಿದ್ದನು. And he also see how busy Moses is in judging the people. ಮತ್ತು ಮೋಶೆಯು ಜನರನ್ನ ನ್ಯಾಯ ತೀರಿಸುವ ವಿಷಯದಲ್ಲಿ ಎಷ್ಟೊಂದು ತೊಡಗಿಸಿಕೊಂಡಿದ್ದಾನೆ ಎಂಬುದನ್ನು ಆತನು ನೋಡುತ್ತಿದ್ದನು. So he is coming up with a suggestion to lighten the load of Moses. ಆದ್ದರಿಂದ ಮೋಶೆಯ ಆ ಭಾರವಾದ ಕೆಲಸವನ್ನು ಹಗುರ ಮಾಡಲಿಕ್ಕೆ ಒಂದು ಸಲಹೆಯನ್ನು ಆತನು ಕೊಡುತ್ತಿದ್ದಾನೆ. Now let's read the rest of the chapter, verses 19 to 27. ಈಗ ನಾವು 17ರಿಂದ ಅಂಕಲ್ he hasn't read 17-18. Okay, so 17ರಿಂದ 27ನೇ ವಚನಗಳವರೆಗೆ ಉಳಿದ ಭಾಗವನ್ನು ನಾವು ಈಗ ಓದಿಕೊಳ್ಳೋಣ. ಅದನ್ನು ಕೇಳಿ ಮೋಶೆಯ ಮಾವನು ಅವನಿಗೆ, ನೀನು ಮಾಡುವ ಕಾರ್ಯಕ್ರಮವು ಒಳ್ಳೆಯದಲ್ಲ. ಈ ಕೆಲಸವು ಬಹು ಕಷ್ಟವಾದದ್ದು. ನೀನೊಬ್ಬನೇ ಅದನ್ನು ನಡೆಸಲಾರಿ. ನೀನು ನಿನ್ನ ಸಂಗಡ ಇರುವ ಜನರು ನಿಶ್ಚಯವಾಗಿ ಬಳಲಿ ಹೋಗುವಿರಿ. ನನ್ನ ಮಾತನ್ನು ಕೇಳು. ನಾನು ನಿನಗೆ ಒಂದು ಆಲೋಚನೆಯನ್ನು ಹೇಳುತ್ತೇನೆ ಮತ್ತು ದೇವರು ನಿನ್ನ ಸಂಗಡ ಇರಲಿ. ನೀನು ಜನರಿಗೂ ದೇವರು ಮಧ್ಯಸ್ಥನಾಗಿದ್ದು ಜನರ ವ್ಯಾಜ್ಯಗಳನ್ನು ದೇವರ ಹತ್ತಿರಕ್ಕೆ ತರಬೇಕು ಮತ್ತು ನೀನು ದೇವರ ಆಜ್ಞಾವಿಧಿಗಳನ್ನು ಬೋಧಿಸಿ
ಅವರ ನಡೆಯಬೇಕಾದ ಮಾರ್ಗವನ್ನು ಮಾಡಬೇಕಾದ ಕಾರ್ಯಗಳನ್ನು ಅವರಿಗೆ ತಿಳಿಯಪಡಿಸಬೇಕು. ಆದರೆ ನೀನು ಸಮಸ್ತ ಜನರೊಳಗೆ ಸಮರ್ಥರು, ದೇವಭಕ್ತರು, ನಂಬಿಗಸ್ತರು, ಲಂಚ ಮುಟ್ಟದವರು ಆಗಿರುವ ಪುರುಷರನ್ನು ಆರಿಸಿಕೊಂಡು ಅವರನ್ನು 1000 ಮಂದಿಯ ಮೇಲೆಯೂ, 100 ಮಂದಿಯ ಮೇಲೆಯೂ, 50 ಮಂದಿಯ ಮೇಲೆಯೂ, 10 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿ ನೇಮಿಸಬೇಕು. ಅವರೇ ಯಾವಾಗಲೂ ಜನರಿಗೂ ನ್ಯಾಯವನ್ನು ತೀರಿಸಲಿ. ಅವರು ದೊಡ್ಡ ವ್ಯಾಜ್ಯಗಳನ್ನು ನಿನ್ನ ಮುಂದೆ ತರಲಿ, ಸಣ್ಣ ವ್ಯಾಜ್ಯಗಳನ್ನೆಲ್ಲ ತಾವೇ ತೀರಿಸಲಿ. ಅವರು ನಿನ್ನೊಂದಿಗೆ ಈ ಭಾರವನ್ನು ಹೊರುವುದರಿಂದ ನಿನಗೆ ಸುಲಭವಾಗಿರುವುದು. ದೇವರು ಹೀಗೆ ಮಾಡಿದ್ದಕ್ಕೆ ನಿನಗೆ ಅಪ್ಪಣೆ ಕೊಡುವುದಾದರೆ ನೀನು ಈ ಕೆಲಸದ ಭಾರವನ್ನು ನಿರ್ವಹಿಸಲಾಗುವುದು. ಇದು ಮಾತ್ರವಲ್ಲದೆ ಈ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಸಂತೋಷವಾಗಿ ಹೋಗುವರು ಎಂದು ಹೇಳಿದನು. ಮೋಶೆ ತನ್ನ ಮಾವನ ಮಾತಿಗೆ ಒಪ್ಪಿಕೊಂಡು ಅವನ ಹೇಳಿದಂತೆಯೇ ಮಾಡಿದನು. ಅವನು ಇಸ್ರಾಯೇಲರಲ್ಲಿ ಸಮರ್ಥರಾದವರನ್ನು ಆರಿಸಿಕೊಂಡು 1000 ಮಂದಿಯ ಮೇಲೆಯೂ, 100 ಮಂದಿಯ ಮೇಲೆಯೂ, 50 ಮಂದಿಯ ಮೇಲೆಯೂ, 10 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿ ನೇಮಿಸಿದನು. ಇವರು ಯಾವಾಗಲೂ ಜನರಿಗೆ ನ್ಯಾಯ ತೀರಿಸುವಾಗಿ ಕಠಿಣ ವ್ಯಾಜ್ಯಗಳನ್ನು ಮೋಶೆಯ ಬಳಿಗೆ ತರುತ್ತಾ ಸುಲಭ ವ್ಯಾಜ್ಯಗಳನ್ನು ತಾವೇ ತೀರಿಸುತ್ತಾ ಬಂದರು. ತರುವಾಯ ಮೋಶೆ ತನ್ನ ಮಾವನಿಗೆ ಅಪ್ಪಣೆ ಕೊಡಲಾಗಿ ಅವನು ಸ್ವದೇಶಕ್ಕೆ ಹೊರಟು ಹೋದನು. Yeah, here we read Jethro suggested that judges be appointed to help Moses. ಇಲ್ಲಿ ಇತ್ರೋವನು ಮೋಶೆಗೆ ಒಂದು ಸಲಹೆ ಕೊಟ್ಟನು, ಜನರ ನ್ಯಾಯ ತೀರಿಸಲಿಕ್ಕೆ ನ್ಯಾಯಾಧಿಪತಿಗಳನ್ನ ನೇಮಿಸುವ ಸಲಹೆಯನ್ನು ಕೊಟ್ಟನು. So take care of the problem of the people and lighten your burden. ಆದ್ದರಿಂದ ಅವರು ಜನರ ಸಮಸ್ಯೆಗಳನ್ನ ನ್ಯಾಯ ತೀರಿಸುವವರಾಗಲಿ ಮತ್ತು ನಿನ್ನ ಭಾರ ಕಡಿಮೆ ಆಗಲಿ ಎಂಬುದಾಗಿ. On the surface, this suggestion looks very good. ಬಾಹ್ಯವಾಗಿ ನಾವು ನೋಡುವಾಗ ಮೇಲ್ನೋಟಕ್ಕೆ ಈ ಒಂದು ಸಲಹೆ ಉತ್ತಮ ರೀತಿಯಲ್ಲಿ ಕಾಣಿಸುತ್ತದೆ. We may think that this suggestion is very good. ನಮಗೆ ಅನಿಸುತ್ತದೆ ಆತನ ಸಲಹೆ ಅತ್ಯುತ್ತಮವಾದದ್ದು ಎಂಬುದಾಗಿ. He is also telling the qualification of the people that Mose lancha muttadavaru, okay, very good people to be appointed. Sounds very good. ಆತನು ಒಳ್ಳೆಯ ಜನರನ್ನ, ಅಂದರೆ ಸಮರ್ಥರು, ದೇವಭಕ್ತರು, ಲಂಚ ಮುಟ್ಟದವರು, ನಂಬಿಗಸ್ತರು ಆಗಿರುವಂತಹ ಜನರನ್ನ ನೇಮಿಸಬೇಕೆಂಬುದಾಗಿ ಹೇಳುವಾಗ ಅದು ಒಳ್ಳೆಯ ಸಲಹೆ ಎಂಬುದಾಗಿ ನಮಗೆ ಅನಿಸುತ್ತದೆ. How wonderful if all the church leadership is like that. ನಮ್ಮ ಸಭೆಯ ಎಲ್ಲ ನಾಯಕರು ಇಂತಹವರಾಗಿದ್ದರೆ ಎಷ್ಟು ಒಳ್ಳೆಯದಾಗಿರುತ್ತಿತ್ತಲ್ಲವೇ. ಹಣದಾಸ ಇಲ್ಲದವರು, okay, it will be wonderful quality, isn't it? ನಮ್ಮ ಸಭೆ ನಾಯಕರಲ್ಲಿ ಹಣದಾಶೆ ಇಲ್ಲದಿರುವುದು, ಸಮರ್ಥರು, ಇಂಥವ ನಂಬಿಗಸ್ತರಾಗಿದ್ದರೆ ಒಳ್ಳೆಯ ಒಂದು ಸಂಗತಿ ಅಲ್ಲವೇ. So how do you feel about this suggestion? Divide your responsibility, give it to others, otherwise it will be too much for you. ನಿಮಗೆ ಏನ್ ಅನಿಸುತ್ತದೆ? ನಿನ್ನ ಜವಾಬ್ದಾರಿಯನ್ನ ಇತರರಿಗೆ ಹಂಚು, ಅದರಿಂದ ನಿನ್ನ ಭಾರ ಕಡಿಮೆ ಆಗುತ್ತದೆ ಎಂಬಂತಹ ಸಲಹೆ ಒಳ್ಳೆಯದು ಎಂಬುದಾಗಿ ನಿಮಗೆ ಅನಿಸುತ್ತದಾ? But you need a deeper understanding of the word of God to understand whether this suggestion was from God or not. ಆದರೆ ದೇವರ ವಾಕ್ಯದ ಆಳವಾದ ಅರ್ಥ ಮತ್ತು ಅನುಭವದ ಅವಶ್ಯಕತೆ ಇದೆ. ಈ ಒಂದು ಸಲಹೆ ದೇವರ ಆಲೋಚನೆಯಾಗಿತ್ತೋ ಇಲ್ಲವೋ ಎಂಬುದಾಗಿ ತಿಳಿದುಕೊಳ್ಳಲು. Listen very carefully. ಇದನ್ನ ಅತ್ಯಂತ ಜಾಗರೂಕತೆಯಿಂದ ಕೇಳಿಸಿಕೊಳ್ಳಿರಿ. Up to now, God has been leading Moses directly by revelation. ಇಲ್ಲಿಯವರೆಗೂ ದೇವರು ಮೋಶೆಗೆ ನೇರವಾಗಿ ಪ್ರಕಟಿಸಿಕೊಳ್ಳುವುದರ ಮೂಲಕ ನಡೆಸುತ್ತಿದ್ದನು. Now Moses is turning to worldly wisdom rather than to God for the revelation. ಈಗ ಮೋಶೆಯು ಲೌಕಿಕ ಜ್ಞಾನದ ಕಡೆಗೆ ತನ್ನನ್ನ ತಿರುಗಿಸಿಕೊಳ್ಳುತ್ತಿದ್ದಾನೆ, ದೇವರಿಂದ ಪ್ರಕಟಣೆಯನ್ನ ತಿಳಿದುಕೊಳ್ಳುವ ಬದಲು. To understand this, you have to know there are two kinds of wisdom in this world. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಈ ಲೋಕದಲ್ಲಿ ಎರಡು ವಿಧವಾದ ಜ್ಞಾನಗಳಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. The wisdom of the world and the one is the wisdom of God. ಒಂದು ಈ ಲೋಕ ಜ್ಞಾನ, ಎರಡು ದೇವರ ಜ್ಞಾನ.
This wisdom works for corporations and companies, but not for the church. ಈ ಒಂದು ಲೌಕಿಕ ಜ್ಞಾನವೆಂಬಂಥದ್ದು ದೊಡ್ಡ ದೊಡ್ಡ ಕಂಪನಿಗಳಿಗೆ ಮತ್ತು ಕಾರ್ಪೊರೇಷನ್ಗಳಿಗೆ ಅದು ಒಳ್ಳೆಯ ರೀತಿಯಲ್ಲಿ ಅನ್ವಯಿಸುತ್ತದೆ, ಆದರೆ ಸಭೆಗೆ ಅದು ಅನ್ವಯಿಸುವುದಿಲ್ಲ. Church is not a corporation. It is a body working under the head, the Lord Jesus Christ. ಸಭೆ ಎಂಬುದಾಗಿ ಹೇಳುವಾಗ ಅದು ಈ ಲೋಕದ ಕಂಪನಿಗಳ ರೀತಿಯಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅದು ಒಂದು ಯೇಸು ಕ್ರಿಸ್ತನೆಂಬಂತಹ ತಲೆಗೆ ಸಂಬಂಧಪಟ್ಟಂತಹ ಒಂದು ದೇಹದ ರೀತಿಯಲ್ಲಿ ಸಭೆ ಇದೆ. It has a head who has full control of the church. ಆ ಸಭೆ ಎಂಬಂತ ದೇಹಕ್ಕೆ ಒಂದು ಶಿರಸ್ಸುಂಟು. ಆ ಶಿರಸ್ಸು ಸಭೆಯನ್ನ ಸಂಪೂರ್ಣವಾಗಿ ನಿಯಂತ್ರಿಸುತ್ತದೆ. Jethro's proposal was based on the wisdom of the world. ಇತ್ರೋವನ ಆ ಸಲಹೆ ಆ ಲೌಕಿಕ ಜ್ಞಾನದ ಆಧಾರದ ಮೇಲೆ ಆಗಿತ್ತು. When you follow the pattern or the wisdom of the world, you do not look to God. ಈ ಲೋಕದ ಜ್ಞಾನವನ್ನ ಮತ್ತು ಈ ಲೋಕದ ಒಂದು ಸಂಗತಿಗಳನ್ನ ನಾವು ಅನುಸರಿಸುವಾಗ ನಾವು ದೇವರ ಕಡೆಗೆ ದೃಷ್ಟಿಸುವುದಿಲ್ಲ. One of the big trouble in Christendom today is that they brought into the church board, committee, seminary trained professionals, and church has become like a corporation. ಇಂದು ಸಭೆಗಳಲ್ಲಿರುವಂತಹ ಒಂದು ಅತಿ ದೊಡ್ಡ ಸಮಸ್ಯೆ ಯಾವುದೆಂದರೆ ಅವರು ಬೋರ್ಡ್, ಕಮಿಟಿ ಮತ್ತು ಆ ಸತ್ಯವೇದ ಶಾಲೆಗಳಲ್ಲಿ ಅಧ್ಯಯನ ಮಾಡಿದಂತಹ ಪಾಸ್ಟರ್ಸ್ ಗಳನ್ನ ನೇಮಿಸುವಂಥದ್ದು, ಹೀಗೆ ತಮ್ಮ ಲೌಕಿಕ ಜ್ಞಾನದಿಂದಲೇ ಸಭೆಗಳನ್ನು ನಡೆಸಲು ಮುಂದೆ ಬರುತ್ತಿದ್ದಾರೆ. Because it works in business world, they think that it will work in church also. ಈ ಲೋಕದ ವ್ಯಾಪಾರ ಮತ್ತು ಕಂಪನಿಗಳಲ್ಲಿ ಅದು ಕೆಲಸ ಮಾಡುವುದರಿಂದ ಅದು ಸಭೆಯಲ್ಲಿಯೂ ಸಹ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂಬುದಾಗಿ ಅವರು ನೆನೆಸುತ್ತಾರೆ. No need for spiritual discernment. The program of the world does not work in the church of the living God. ದೇವರ ಆತ್ಮನ ಜ್ಞಾನ ಮತ್ತು ದೇವರ ಆತ್ಮನ ನಡೆಸುವಿಕೆ ಇಲ್ಲದೆ ಹೋದರೆ ಈ ಲೌಕಿಕ ರೀತಿಯಲ್ಲಿ ಸಭೆಯನ್ನ ನಡೆಸುವ ಕಾರ್ಯ ಅದು ನಡೆಯುವುದಿಲ್ಲ. Although this is related to Israel, not the church, but the same principle apply in the church. ಇದು ಇಸ್ರಾಯೇಲರಿಗೆ ಸಂಬಂಧಪಟ್ಟ ಸಂಗತಿಯಾಗಿದ್ದರೂ ಸಹ ಇದು ಸಭೆಗೂ ಸಹ ಅನ್ವಯಿಸುವಂತಹ ನಿಯಮವಾಗಿದೆ. Church is not an organization, but it is an organism, a living entity. Jivarajana. It is a living entity with the head, a chief shepherd, a great shepherd, and under shepherds under the great shepherd. ಸಭೆ ಎಂಬುದಾಗಿ ನಾವು ನೋಡುವಾಗ ಅದು ಸಂಸ್ಥೆ ಅಲ್ಲ, ಅದು ಯಾವುದೇ ಒಂದು ಕಾರ್ಯನಿರ್ವಹಿಸುವ ಸಂಸ್ಥೆಯ ರೀತಿಯಲ್ಲಿ ಅಲ್ಲ, ಬದಲಾಗಿ ಅದು ಒಂದು ಜೀವವಿರುವಂತಹ ಜೀವಿಯ ರೀತಿಯಲ್ಲಿ ಸಭೆ ಇದೆ. ಆ ಸಭೆಗೆ ಶಿರಸ್ಸು ಕ್ರಿಸ್ತನಾಗಿದ್ದಾನೆ ಮತ್ತು ಕ್ರಿಸ್ತನೇ ಆತನು ಶ್ರೇಷ್ಠ ಮಹಾಕುರುಬನಾಗಿದ್ದಾನೆ. ಆ ಕುರುಬನ ಅಡಿಯಲ್ಲಿ ಹಿರಿಯರು ಎಂಬಂತಹ ಸಣ್ಣ ಕುರುಬರುಗಳು ಕೆಲಸ ಮಾಡುತ್ತಾರೆ. ಹೀಗೆ ಸಭೆಯು ಒಂದು ಜೀವವಿರುವಂತಹ ಜೀವಿ. Yeah, the recommendation Jethro made may look very good to even believers unless you are very spiritually discerning. ಇತ್ರೋವನು ಕೊಟ್ಟಂತಹ ಆ ಸಲಹೆಯು ವಿಶ್ವಾಸಿಗಳಿಗೆ ಉತ್ತಮ ರೀತಿಯಲ್ಲಿ ಇದೆ ಎಂಬುದಾಗಿ ಅನ್ನಿಸಬಹುದು, ಆದರೆ ದೇವರಾತ್ಮನ ಜ್ಞಾನವಿಲ್ಲದೆ ಹೋದರೆ ಅದು ತಪ್ಪಾಗಿದೆ ಎಂಬುದಾಗಿ ನಮಗೆ ಕಾಣಿಸುತ್ತದೆ. Jethro's suggestion will take the load of Moses' head, Moses' life. It can be delegated to others. Sounds very good. ಇತ್ರೋವನ ಆ ಒಂದು ಸಲಹೆಯು ಮೋಶೆಯ ತಲೆಯಿಂದ ದೇವರನ್ನ ತೆಗೆಯುವಂತದ್ದಾಗಿದೆ ಮತ್ತು ಎಲ್ಲರಿಗೂ ತನ್ನ ಆ ಒಂದು ಭಾರವನ್ನ ಹಂಚುವಂಥದ್ದು ಉತ್ತಮವಾದದ್ದು ಎಂಬುದಾಗಿ ಅನ್ನಿಸುತ್ತದೆ. It will provide an orderly system and save time. ಅದು ಒಂದು ಕ್ರಮಬದ್ಧವಾದಂತಹ ಸಂಸ್ಥೆ, ಒಂದು ವ್ಯವಸ್ಥೆಯನ್ನು ಕೊಡುತ್ತದೆ ಮತ್ತು ಸಮಯವನ್ನು ಸಹ ಉಳಿಸುತ್ತದೆ. Jethro's proposal looks like a very attractive package.
ಇತ್ರೋವನ ಒಂದು ಸಲಹೆ ಒಂದು ಆಕರ್ಷಣೀಯವಾದಂತಹ ಒಂದು ಸಲಹೆ ಎಂಬುದಾಗಿ ಕಾಣಿಸುತ್ತದೆ. His suggestion is probably sincere. ಆತನ ಸಲಹೆ ಬಹುಶಃ ಆತನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದಂತ ಸಲಹೆ ಆಗಿರಬಹುದು. Men did well. ಆತನು ಆ ಮೋಶೆಗೆ ಒಳ್ಳೆಯದಾಗಲಿ ಎಂಬುದಾಗಿ ನೆನೆಸಿ ಆ ಸಲಹೆಯನ್ನು ಕೊಟ್ಟಿದ್ದಾನೆ. He was concerned about Moses' health. Very loving suggestion. ಯಾಕಂದರೆ ಮೋಶೆಯ ಆರೋಗ್ಯದ ಕುರಿತಾಗಿ ಆಲೋಚಿಸುವವನಾಗಿ ಪ್ರೀತಿಯಿಂದ ಆ ಒಂದು ಸಲಹೆಯನ್ನು ಕೊಟ್ಟಿದ್ದಾನೆ. The thing to notice is that it was not the will of God. ಆದರೆ ಇಲ್ಲಿ ನಾವು ಒಂದು ವಿಷಯವನ್ನ ಗುರುತಿಸಬೇಕು, ಅದೇನೆಂದರೆ ಅದು ದೇವರ ಚಿತ್ತವಾಗಿರಲಿಲ್ಲ. If it was God's will, God would have permitted it and would have suggested it. ಒಂದು ವೇಳೆ ಅದು ದೇವರ ಚಿತ್ತವಾಗಿದ್ದರೆ ಇತ್ರೋವನಿಗಿಂತ ಮುಂಚೆಯೇ ದೇವರು ಅದನ್ನ ಆಜ್ಞಾಪಿಸುತ್ತಿದ್ದನು ಮತ್ತು ಆ ರೀತಿ ವ್ಯವಸ್ಥೆಯನ್ನ ಆತನೇ ತರುತ್ತಿದ್ದನು. A careful examination of this proposal revealed the subtle and sinister character of the man's advice. ಅದರಲ್ಲಿ ಅಡಕವಾಗಿರುವ danger, we can notice it with a careful examination. ನಾವು ಅತ್ಯಂತ ಕೂಲಂಕುಷವಾಗಿ ಇತ್ರೋವನ ಈ ಸಲಹೆಯನ್ನ ನಾವು ನೋಡುವುದಾದರೆ ಅದರ ಒಳಗೆ ಅಡಗಿರುವಂತಹ ಅಪಾಯ ಮತ್ತು ಅದರ ಹಿಂದೆ ಇರುವಂತಹ ಮೋಸಕರವಾದಂತಹ ದುರುದ್ದೇಶವು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. Let's look at it why. ಯಾಕೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. First of all, if this was God's will, God would have instructed that earlier. ಒಂದು ವೇಳೆ ದೇವರ ಚಿತ್ತ ಈ ರೀತಿ ಇದ್ದುದಾದರೆ ನ್ಯಾಯಾಧಿಪತಿಗಳನ್ನು ನೇಮಿಸುವಂತದ್ದು ಈ ಹಿಂದೆಯೇ ದೇವರು ಅದನ್ನ ಆಜ್ಞಾಪಿಸುತ್ತಿದ್ದನು. Did God not know that? ದೇವರಿಗೆ ಆ ವಿಷಯ ಗೊತ್ತಿರಲಿಲ್ವೇ? Jethro's suggestion actually questioned the wisdom, the judgment and the love of God and God's ability. ಇತ್ರೋವನ ಈ ಒಂದು ಸಲಹೆ ದೇವರ ನ್ಯಾಯ ತೀರಿಸುವಿಕೆ, ದೇವರ ಜ್ಞಾನ ಮತ್ತು ದೇವರ ತಿಳುವಳಿಕೆಯನ್ನೇ ಪ್ರಶ್ನಿಸುವಂತಹ ಒಂದು ಸಲಹೆ ಆಗಿತ್ತು. It is like God is not doing the best for Moses. ಅದು ದೇವರು ಮೋಶೆಗೆ ಅತ್ಯುತ್ತಮವಾದದ್ದು ಯಾವುದು ಎಂಬುದಾಗಿ ತಿಳಿದಿಲ್ಲವೇನೋ ಎಂಬ ರೀತಿಯಲ್ಲಿ ಅದು ಭಾವನೆಯನ್ನು ತರುತ್ತದೆ. God really loved Moses and cared for him. He would have made this suggestion a long time ago. ಒಂದು ವೇಳೆ ದೇವರು ಮೋಶೆಯ ಕುರಿತಾಗಿ ಚಿಂತಿಸುವವನಾಗಿ ಮೋಶೆಯ ಒಳಿತನ ಬಯಸಿದ್ದರೆ, ಮೋಶೆಗೆ ಈ ಕಾರ್ಯದ ಮೂಲಕ ಒಳ್ಳೆಯದಾಗಿರುತ್ತಿದ್ದರೆ ಈ ಹಿಂದೆಯೇ ಅದನ್ನ ಸಲಹೆ ಕೊಡುತ್ತಿದ್ದನು. Behind the statement of Jethro, we can sense the hiss of the serpent. ಏದೆನ್ ತೋಟದಲ್ಲಿ ಸರ್ಪ ಮಾಡಿದ ಆ ಒಂದು ಕುಯುಕ್ತಿ ನಾವಿಲ್ಲಿ ನೋಡಬಹುದು. ಇತ್ರೋವನ ಆ ಒಂದು ಸಲಹೆಯನ್ನ ನಾವು ನೋಡುವುದಾದರೆ ಏದೆನ್ ವನದಲ್ಲಿ ಆ ಸರ್ಪವು ಯಾವ ರೀತಿಯಲ್ಲಿ ಆ ಹವ್ವಳನ್ನ ವಂಚಿಸಿತೋ, ಆದಾಮನ ಹವ್ವಳನ್ನ, ಆ ಒಂದು ಸರ್ಪದ ಆ ಒಂದು ಬುಸುಗುಟ್ಟುವಿಕೆ ನಮಗೆ ಕೇಳಿಸುತ್ತದೆ. Oh, if you could only eat of that tree, you would be wise, and God has not permitted you to do that. So he is questioning God's goodness and give that suggestion to Eve. ಯಾವ ರೀತಿಯಲ್ಲಿ ಸರ್ಪವು ಆ ಏದೆನ್ ವನದಲ್ಲಿ ಆ ಹವ್ವಳನ್ನ ವಂಚಿಸುವವನಾಗಿ, ನೀನು ಇದನ್ನ ತಿಂದರೆ ಸಾಯುವುದಿಲ್ಲ, ನಿನಗೆ ಇದನ್ನ ತಿಂದರೆ ದೇವರಂತಾಗುತ್ತಿ ಎಂಬುದಾಗಿ ಯಾವ ರೀತಿಯಲ್ಲಿ ಹವ್ವಳನ್ನ ವಂಚಿಸಿತೋ ಅದೇ ರೀತಿಯಲ್ಲಿ ಇತ್ರೋವನು ಸಹ ಇಲ್ಲಿ ಹೇಳುತ್ತಿದ್ದಾನೆ. Oh, God knows that. That is why he didn't allow you to eat it. ದೇವರಿಗೆ ಅದು ಗೊತ್ತಿದೆ, ಆದ್ದರಿಂದ ನಿನಗೆ ಅದನ್ನ ತಿನ್ನಲಿಕ್ಕೆ ಅನುಮತಿಸಿಲ್ಲ. See, my dear brothers and sisters, when we hear a lot of suggestions and input from people may be meaning well, we have to see whether it is really the will of God or not. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಅನೇಕ ಸಲಹೆಗಳನ್ನ, ಅಭಿಪ್ರಾಯಗಳನ್ನ ಜನರು ನಮಗೆ ತಿಳಿಸಬಹುದು. ಆದರೆ ಅದರ ಹಿಂದೆ ದೇವರ ಉದ್ದೇಶವಿದೆಯೋ, ದೇವರ ಚಿತ್ತವಿದೆಯೋ ಎಂಬುದನ್ನು ನಾವು ಕೂಲಂಕುಷವಾಗಿ ವಿಚಾರಿಸಿ ತಿಳಿದುಕೊಳ್ಳಬೇಕು. Jethro's suggestion implies the same thing. ಇತ್ರೋವನ ಸಲಹೆಯು ಸಹ ಅದನ್ನೇ ಸೂಚಿಸುತ್ತಾ ಇದೆ. If this was God's will for Moses, how come God did not make this arrangement before?
ಒಂದು ವೇಳೆ ದೇವರ ಚಿತ್ತ ಮೋಶೆ ಜೀವಿತದಲ್ಲಿ ಇದೇ ಆಗಿದ್ದರೆ ಈ ಹಿಂದೆಯೇ ಯಾಕೆ ದೇವರು ಈ ಒಂದು ವ್ಯವಸ್ಥೆಯನ್ನ ಮಾಡಲಿಲ್ಲ? Did God overlook this great idea? ದೇವರಿಗೆ ಈ ಒಂದು ಉತ್ತಮವಾದಂತಹ ಉಪಾಯವನ್ನ ಹೊಳೆಯಲಿಲ್ಲವೇ? That is the first thing. Okay, we have to look behind this worldly wisdom, see if it is the will of God. That's the first thing. ಮೊದಲನೇದಾಗಿ ನಾವು ದೇವರ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅದು ದೇವರ ವಿಷಯ ಅಥವಾ ದೇವರ ಉದ್ದೇಶವಿದೆಯೋ ಎಂಬುದಾಗಿ ತಿಳಿದುಕೊಳ್ಳಬೇಕಾದ್ರೆ ಅದರ ಹಿಂದೆ ದೇವರ ಚಿತ್ತವಿದೆಯೋ ಎಂಬುದಾಗಿ ನಾವು ವಿಚಾರಿಸಬೇಕು. Secondly, notice that God had been dealing directly with Moses all this time. ಎರಡನೇದಾಗಿ ನಾವು ನೋಡಿಕೊಳ್ಳುತ್ತೇವೆ ಏನೆಂದರೆ ಇಲ್ಲಿಯವರೆಗೂ ದೇವರು ಮೋಶೆಯೊಟ್ಟಿಗೆ ನೇರವಾಗಿ ಮಾತನಾಡುತ್ತಿದ್ದನು. He was equipping him for the great task of delivering Israel. ದೇವರು ಮೋಶೆಯನ್ನ ಇಸ್ರಾಯೇಲರನ್ನ ವಿಮೋಚನೆಗೊಳಿಸುವಂತಹ ಆ ದೊಡ್ಡ ಕಾರ್ಯಕ್ಕಾಗಿ ಸಿದ್ಧಗೊಳಿಸುತ್ತಿದ್ದನು. God calls somebody, he is able to equip them. ಒಂದು ವೇಳೆ ದೇವರು ನಿನ್ನನ್ನ ಅಥವಾ ಯಾರನ್ನಾದರೂ ತನ್ನ ಸೇವೆಗೆ ಅಥವಾ ಯಾವುದಾದರೂ ಕಾರ್ಯಕ್ಕೆ ಕರೆಯುವುದಾದರೆ ಅದಕ್ಕೆ ಅವರನ್ನ ಸಮರ್ಥರನ್ನಾಗಿ ಮಾಡುತ್ತಾನೆ. Many years back or many days back, when God first called him at the burning bush, Moses was reluctant to take their responsibility, but God said, I will be with you. I will be with your mouth. All that was needed for this man to be God's leader was given by God. ಈ ಹಿಂದೆ ಅನೇಕ ದಿನಗಳ ಹಿಂದೆ ಆ ಉರಿಯುವ ಪೊದೆಯ ಬಳಿಯಲ್ಲಿ ದೇವರು ನಾನು ನಿನಗೆ ಈ ಒಂದು ಜವಾಬ್ದಾರಿಯನ್ನು ಕೊಡುತ್ತೇನೆ, ಇಸ್ರಾಯೇಲರನ್ನ ಬಿಡಿಸಲಿಕ್ಕೆ ನಿನ್ನ ಕಳಿಸುತ್ತೇನೆ ಎಂಬುದಾಗಿ ಹೇಳುವಾಗ ಈ ಮೋಶೆ ಎಂಬಂತಹ ವ್ಯಕ್ತಿಯು ಆ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲು ಹಿಂಜರಿದನು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. But God said, I'll be with you. I'll be with your mouth, then I will be with you. That was enough for Moses at that time. ಆದರೆ ದೇವರು ನಾನು ನಿನ್ನೊಟ್ಟಿಗಿರುತ್ತೇನೆ, ನಾನು ನಿನ್ನ ಬಾಯಾಗಿರುತ್ತೇನೆ ಎಂಬುದಾಗಿ ಹೇಳಿದನು. ಈ ಒಂದು ಪ್ರೋತ್ಸಾಹದ ಮಾತು ಸಾಕಾಗಿತ್ತು ಮೋಶೆಗೆ. You remember David when he went to meet Goliath, he went alone. He said that when I come in the name of the Lord of Israel, and that was enough for him. ಮೋಶೆಯು ಸಹ ಗೊಲ್ಯಾತನನ್ನ ಸಂಧಿಸಲಿಕ್ಕೆ ಹೋಗುವಾಗ ಗೊಲ್ಯಾತನಿಗೆ ವಿರುದ್ಧವಾಗಿ ಯುದ್ಧ ಮಾಡ್ಲಿಕ್ಕೆ ಹೋಗುವಾಗ ದಾವಿದನು ಗೊಲ್ಯಾತನಿಗೆ ವಿರುದ್ಧವಾಗಿ ಯುದ್ಧ ಮಾಡ್ಲಿಕ್ಕೆ ಹೋಗುವಾಗ ಆತನಿಗೆ ದೇವರು ನಾನು ಪರಾತ್ಪರನಾದಂತಹ ದೇವರ ಹೆಸರಿನಲ್ಲಿ ಬರುತ್ತೇನೆ ಎಂಬಂತಹ ಆ ಒಂದು ಧೈರ್ಯದ ಮಾತೆ ನಂಬಿಕೆಯೇ ಸಾಕಾಗಿತ್ತು ಆತನನ್ನು ಸೋಲಿಸಲು. God is with you, you are a majority. ಒಂದು ವೇಳೆ ದೇವರು ನಿನ್ನೊಟ್ಟಿಗೆ ಇರುವುದಾದರೆ ನೀನು ಬಹುಸಂಖ್ಯೆಯಲ್ಲಿರುತ್ತಿ. And later when David became a king and he had a lot of soldiers, towards the end in 2 Samuel we see he wanted to know what is the strength of his army. So he took a census and we know what all evil happened because of that. ನಾವು ನಂತರದ ದಿನಗಳಲ್ಲಿ ದಾವೀದನು ಅರಸನಾದಾಗ ಆತನು ಬಲವುಳ್ಳವನಾಗಿ ಅರಸನಾಗಿ ಅಧಿಕಾರಕ್ಕೆ ಬರುವಾಗ 2 ಸಮುವೇಲನ ಗ್ರಂಥದಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಆತನು ಇಸ್ರಾಯೇಲರ ಸಂಖ್ಯೆ ಎಷ್ಟಿದೆ ಎಂಬುದಾಗಿ ಜನಸಂಖ್ಯೆಯನ್ನ ಎಣಿಸಲಿಕ್ಕೆ ಖಾನೇಶುಮಾರಿಯನ್ನ ಮಾಡಲಿಕ್ಕೆ ಮುಂದೋದನು. Philippians 4:13, let's read it. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನವನ್ನು ನಾವು ಓದಿಕೊಳ್ಳೋಣ. ಫಿಲಿಪಿ 4:13. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. If God is calling a person, he is not looking at his ability, he is looking at his availability, and then God is going to equip him to do all things that God wants him to do. ದೇವರು ಯಾರಾದರೂ ವ್ಯಕ್ತಿಯನ್ನ ಆತನು ಕರೆದರೆ ಆತನಲ್ಲಿರುವಂತಹ ಸಾಮರ್ಥ್ಯವನ್ನು ಆತನು ನೋಡುವುದಿಲ್ಲ, ಬದಲಾಗಿ ಆತನು ದೊರೆಯುವಂತವನಿದ್ದಾನೋ ಅಥವಾ ಕರೆದಾಗ ಬರಲಿಕ್ಕೆ ಸಿದ್ಧನಿದ್ದಾನೋ ಎಂಬಂತಹ ಆತನ ಮನಸ್ಥಿತಿಯನ್ನು ನೋಡುತ್ತಾನೆ. ನಂತರ ಆತನು ತರಬೇತುಗೊಳಿಸಿ ಶಕ್ತನನ್ನಾಗಿ ಮಾಡುತ್ತಾನೆ. We read that God is looking for one man to stand in the gap to intercede for man. God is looking for one person.
ನಾವು ನೋಡಿಕೊಳ್ಳುತ್ತೇವೆ ಏನೆಂದರೆ ದೇವರು ಒಬ್ಬ ವ್ಯಕ್ತಿಗಾಗಿ ಹುಡುಕುತ್ತಿದ್ದಾನೆ. ಆ ಪೌಳಿ ಗೋಡೆಯ ಒಡಕಿನಲ್ಲಿ ನಿಂತುಕೊಂಡು ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನ ಮಾಡಲು ಸಿದ್ಧನಿರುವಂತಹ ಒಬ್ಬ ವ್ಯಕ್ತಿಗಾಗಿ ಹುಡುಕುತ್ತಿದ್ದಾನೆ. When you come to Deuteronomy 34, after the death of Moses, God has recorded that there was no prophet in Israel like Moses who knew God face to face. Look at the testimony he had at the end of his life. ನಾವು ಧರ್ಮೋಪದೇಶ ಕಂಡ 34ನೇ ಅಧ್ಯಾಯಕ್ಕೆ ಬರುವಾಗ ಮೋಶೆಯ ಮರಣವಾಗುವಾಗ ದೇವರು ಅಲ್ಲಿ ಬರೆಸಿದ್ದಾನೆ ಏನೆಂದರೆ ಇಸ್ರಾಯೇಲರಲ್ಲಿ ಮೋಶೆಯ ರೀತಿಯಂತಹ ಪ್ರವಾದಿಯು ಈ ಹಿಂದೆ ಇರಲಿಲ್ಲ ಎಂಬುದಾಗಿ ಆತನ ಕುರಿತಾಗಿ ಸಾಕ್ಷಿಯನ್ನ ದೇವರು ಬರೆಸುವುದನ್ನು ನಾವು ನೋಡುತ್ತೇವೆ. It is the same man who once said, I cannot talk, I'm not eloquent. Finally, we read there was no prophet like him. If you totally depend on God, one man is able to do God's will. ಮೋಶೆಯನ್ನ ನಾವು ನೋಡುವಾಗ ಈ ಹಿಂದೆ ನನಗೆ ಸಾಮರ್ಥ್ಯವಿಲ್ಲ, ನಾನು ಮಾತು ಬಲ್ಲವನಲ್ಲ, ನಾನು ತೊದಲು ತುಟಿಯವನು ಎಂಬುದಾಗಿ ಹೇಳಿದಂತಹ ಅದೇ ವ್ಯಕ್ತಿಯನ್ನ ಕರೆದು ಆತನನ್ನ ಸಮರ್ಥನನ್ನಾಗಿ ಮಾಡಿ ದೇವರು ಇಸ್ರಾಯೇಲರಲ್ಲಿ ಮೋಶೆಯಂತಹ ಪ್ರವಾದಿಯು ಈ ಹಿಂದೆ ಇರಲೇ ಇಲ್ಲ ಎಂಬುದಾಗಿ ಆತನ ಕುರಿತಾಗಿ ಸಾಕ್ಷಿಯನ್ನ ಬರೆಸಿದ್ದಾನೆ. God wants you and I to be that one person in the hand of God. ದೇವರು ನನ್ನನ್ನ ನಿಮ್ಮನ್ನ ದೇವರ ಕೈಯಲ್ಲಿರುವಂತಹ ಆ ಒಬ್ಬ ವ್ಯಕ್ತಿ ಆಗಬೇಕು ಎಂಬುದಾಗಿ ಬಯಸುತ್ತಾನೆ. There are many people who don't like to do business directly with God. They would rather go through a mediator. They would go to a man, go to Mary, go to the church, go to some ceremony. They go through all the human setup instead of going directly to God. ಆದರೆ ಇಂದು ಜನರಿಗೆ ನೇರವಾಗಿ ದೇವರ ಬಳಿಗೆ ಬರ್ಲಿಕ್ಕೆ ಅವಶ್ಯಕತೆ ಇಲ್ಲ. ಯಾರಾದ್ರೂ ಮಧ್ಯಸ್ಥರು ಬೇಕು, ಯಾವುದಾದ್ರೂ ಸಂಸ್ಥೆಯ ಮೂಲಕ ಅಥವಾ ಮರಿಯಳ ಮೂಲಕ ಅಥವಾ ಯಾವುದಾದರೂ ವ್ಯಕ್ತಿಯ ಮೂಲಕ ನಾನು ಹೋಗುತ್ತೇನೆ ದೇವರ ಬಳಿಗೆ ಎಂಬುದಾಗಿ ಬಯಸುತ್ತಾರೆ. ದೇವರ ಬಳಿಗೆ ನೇರವಾಗಿ ಹೋಗುವ ಅವಕಾಶವಿದ್ದರೂ ಅದು ಬೇಡವಾಗಿದೆ. We can go directly to the Lord to receive the grace that we need for the calling in our life. ನಾವು ದೇವರ ಬಳಿಗೆ ನೇರವಾಗಿ ಹೋಗಿ ನಮ್ಮ ಜೀವಿತದಲ್ಲಿ ದೇವರ ಉದ್ದೇಶ, ದೇವರ ಕರೆಯುವಿಕೆ ಏನು ಎಂಬುದಾಗಿ ತಿಳಿದುಕೊಂಡು ಆತನ ಕೃಪೆಯನ್ನ ನೇರವಾಗಿ ಆತನಿಂದಲೇ ಹೊಂದಿಕೊಳ್ಳಬಹುದು. Thirdly, now there is another thing that happened in history. ಯಾಕೆ ಇತ್ರೋವನ ಈ ಒಂದು ಆಲೋಚನೆ ತಪ್ಪಾಗಿತ್ತು ಎಂಬುದಾಗಿ ನಾವು ನೋಡಿಕೊಳ್ಳುವಾಗ ಮೂರನೆಯ ಕಾರಣ ಇತಿಹಾಸದಲ್ಲಿ ಒಂದು ತಪ್ಪಾಗಿರುವುದನ್ನು ನಾವು ನೋಡುತ್ತೇವೆ. Heeding to Moses' suggestion, it created an organization in Israel called the Sanhedrin. ನಾವು ನೋಡುವಾಗ ಇತ್ರೋವನ ಆ ಒಂದು ಸಲಹೆಯ ಮೇರೆಗೆ ಮೋಶೆಯು ಆ ಒಂದು ನ್ಯಾಯಾಧಿಪತಿಗಳನ್ನ ನೇಮಿಸಿದ ಕಾರಣ ಇಸ್ರಾಯೇಲರಲ್ಲಿ ಆ ಒಂದು ಸನ್ಹೆಡ್ರಿನ್ ಅಥವಾ there's a people of 70 who called as Sanhedrin. We read that in the Gospels. ಸ್ಯಾನ್ಹೆಡ್ರಿನ್ ಎಂಬುದಾಗಿ ಹೇಳುವಾಗ ಅಥವಾ ನ್ಯಾಯ ಸಭೆ ಎಂಬುದಾಗಿ ನಾವು ಹೇಳುವಾಗ ಆ ನ್ಯಾಯ ಸಭೆಯಲ್ಲಿ 70 ಮಂದಿ ನ್ಯಾಯಾಧಿಪತಿಗಳಿದ್ದರು. ಇದು ಇಸ್ರಾಯೇಲರಲ್ಲಿ ಅದು ಒಂದು ಕ್ರಮವಾಗಿ ಬಂದು ಬಿಟ್ಟಿತ್ತು. ಅದನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ಓದಿಕೊಳ್ಳುತ್ತೇವೆ. Started from Moses taking Jethro's suggestion and appointing this, and from that committee, that people eventually came the Sanhedrin. ಮೋಶೆಯು ತನ್ನ ಮಾವನಾದ ಇತ್ರೋವನ ಸಲಹೆಯನ್ನ ತೆಗೆದುಕೊಂಡು ಅದರ ಆಧಾರದ ಮೇಲೆ ನ್ಯಾಯಾಧಿಪತಿಗಳನ್ನ ನೇಮಿಸಿದ ಕಾರಣವೇ ಈ ನ್ಯಾಯ ಸಭೆ ಎಂಬಂತದ್ದು ಮೋಶೆಯ ಕಾಲದಲ್ಲಿ ಹುಟ್ಟಿಕೊಂಡು ಅದು ಇಸ್ರಾಯೇಲರಲ್ಲಿ ಮುಂದುವರಿಯುತ್ತಾ ಬಂತು. This is the same group that gathered together on the night of Jesus' crucifixion, plotted the death of God's Son. From this organization came that group of Sanhedrin. ಈ ಒಂದು ನೇಮಿಸಲ್ಪಟ್ಟಂತಹ ಸಂಸ್ಥೆ, ಅದು 70 ಮಂದಿ ನ್ಯಾಯಾಧಿಪತಿಗಳನ್ನು ಒಳಗೊಂಡಿದ್ದಂತಹ ಆ ಸಂಸ್ಥೆಯು, ಅದೇ ಸಂಸ್ಥೆ ಯೇಸು ಕ್ರಿಸ್ತನನ್ನ ಹಿಡಿದುಕೊಡಲ್ಪಡುವಂತಹ ರಾತ್ರಿಯಲ್ಲಿ ಆತನಿಗೆ ಒಳಸಂಚು ಮಾಡಿ ಆತನನ್ನ ಶಿಲುಬೆಗೇರಿಸಲಿಕ್ಕೆ ಸುಳ್ಳು ಸಾಕ್ಷಿಗಳನ್ನ ಹುಟ್ಟಿಸಿ ಅವನಿಗೆ ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ಪಿತೂರಿ ಮಾಡಿದಂತಹ ಅದೇ ನ್ಯಾಯ ಸಭೆ ಇದಾಗಿತ್ತು. Sanhedrin is the one who tried Jesus that night and sentenced him to death. ಆ ನ್ಯಾಯ ಸಭೆಯೇ ಯೇಸು ಕ್ರಿಸ್ತನನ್ನ ವಿಚಾರಣೆ ನಡೆಸಿ
ಆತನನ್ನ ಮರಣಕ್ಕೆ ಯೋಗ್ಯನು ಎಂಬುದಾಗಿ ಆತನ ಮೇಲೆ ಮರಣ ಶಿಕ್ಷೆಯನ್ನು ವಿಧಿಸಿದ್ದು. Moses did not need this organization. God gave him power for the task entrusted to him. ಮೋಶೆಗೆ ಈ ಒಂದು ನ್ಯಾಯ ಸಭೆಯ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಮೋಶೆಯನ್ನ ದೇವರು ಸಶಕ್ತನನ್ನಾಗಿ ಮಾಡಿದ್ದನು ಮತ್ತು ಆತನಿಗೆ ದೇವರ ಸಹಾಯವು ನೇರವಾಗಿ ಒದಗುತ್ತಿತ್ತು. The Spirit of God that empowers us to the task God has entrusted us. ದೇವರ ಆತ್ಮನು ನಮಗೆ ಕೊಟ್ಟಿರುವಂತಹ ಕಾರ್ಯವನ್ನು ನೆರವೇರಿಸಲಿಕ್ಕೆ ನಮ್ಮನ್ನ ಸಶಕ್ತರನ್ನಾಗಿ ಮಾಡುತ್ತಾನೆ. There are people today in our church who feel we need the right method for success. We need a lot of music. We need worship leaders. We need decorated buildings. All these are man-made idea that is creeping into the church today. ಇಂದು ನಮ್ಮ ಸಭೆಗಳಲ್ಲಿ ನೋಡುವಾಗ ಅನೇಕರ ಅಭಿಪ್ರಾಯವೇನಾಗಿದೆ ಎಂದರೆ, ನಮ್ಮ ಸಭೆಯು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾದರೆ ನಾವು ಒಂದು ವ್ಯವಸ್ಥೆಯನ್ನ ಮಾಡಬೇಕು, ಉತ್ತಮವಾದಂತ ಸಂಗೀತವನ್ನ ಅಳವಡಿಸಿಕೊಳ್ಳಬೇಕು, ಉತ್ತಮವಾಗಿ ನಮ್ಮ ಸಭೆಯನ್ನ ಕಟ್ಟಬೇಕು, ನಮ್ಮ ಸಭೆಯನ್ನ ಉತ್ತಮ ರೀತಿಯಲ್ಲಿ ಅಲಂಕರಿಸಬೇಕು ಎಂಬಂತಹ ತಪ್ಪಾದಂತಹ ಅಭಿಪ್ರಾಯಗಳು ಇಂದು ಸಭೆಗಳಲ್ಲಿ ಹುಟ್ಟಿಕೊಂಡಿವೆ. Worship leaders, there's a new idea that is imported from other charismatic and Pentecostal groups, that we need a worship leader in our assembly to motivate us to worship. So somebody has to go to the front with the guitar, with the music and lead, and that man is known as the worship leader. ಇಂದು ನಮ್ಮ ಸಭೆಗಳಲ್ಲಿ ಆರಾಧನೆಯ ನಾಯಕನು ಅಥವಾ ವರ್ಷಿಪ್ ಲೀಡರ್ ಎಂಬಂತಹ ಹೊಸದಾದಂತಹ ಒಂದು ರೀತಿ ಅಥವಾ ಹೊಸದಾದಂತಹ ಒಂದು ಕಾರ್ಯ ಹುಟ್ಟಿಕೊಂಡಿದೆ. ಅದು ಕರಿಸ್ಮ್ಯಾಟಿಕ್ ಚರ್ಚ್ಗಳು ಮತ್ತು ಪೆಂಟಕೋಸ್ಟಲ್ ಸಭೆಗಳಲ್ಲಿ ಹುಟ್ಟಿಕೊಂಡಂತಹ ಒಂದು ಸಂಪ್ರದಾಯ. ಆರಾಧನೆಯನ್ನು ನಡೆಸಲಿಕ್ಕೆ, ಉತ್ತೇಜಿಸಲಿಕ್ಕೆ ನಮಗೆ ಬೇರೆಯ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ. Once I read in Jeevajala, our magazine, that one great famous speaker telling that we need such worship leaders in us. ನಮ್ಮ ಜೀವಜಲ ಪತ್ರಿಕೆಯಲ್ಲಿ ನಾನು ಒಂದು ಸಾರಿ ಒಬ್ಬರು ಬರೆದಂತಹ ಬರವಣಿಗೆಯನ್ನ ನಾನು ನೋಡಿದ್ದೇನೆ. ಏನಂದ್ರೆ ಆ ಸಭಾ ಹಿರಿಯರು ಅವರು ಹೇಳುತ್ತಿದ್ದಾರೆ, ಏನಂದ್ರೆ ನಮ್ಮ ಮಧ್ಯದಲ್ಲಿ ಆರಾಧನೆಯ ನಾಯಕರ ಅವಶ್ಯಕತೆ ಇದೆ ಎಂಬುದಾಗಿ ಅವರು ತಮ್ಮ ಬರವಣಿಗೆಯಲ್ಲಿ ಬರೆದಿದ್ದರು. My dear brothers and sisters, it's a Jethro suggestion. Do you know who is the worship leader in the church, in the assembly? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅದು ಇತ್ರೋವನ ಒಂದು ಸಲಹೆ ಆಗಿತ್ತು. ನಿಮಗೆ ಗೊತ್ತಾ ನಿಜವಾದಂತಹ ಆರಾಧನೆಯ ನಾಯಕನು ಸಭೆಯಲ್ಲಿ ಯಾರು ಎಂಬುದಾಗಿ? It is the Holy Spirit that leads believers, the body, the priest of God. We are all royal priesthood to come and ask the Spirit leads to involve in the worship. ಅದು ಪವಿತ್ರಾತ್ಮನೇ ಆಗಿದ್ದಾನೆ. ಆರಾಧನೆ ನಾಯಕನು ಪವಿತ್ರಾತ್ಮನು ನಮ್ಮನ್ನ ಪ್ರೇರೇಪಿಸಿ, ನಾವೆಲ್ಲರೂ ರಾಜವಂಶಸ್ಥರಾದಂತಹ ಯಾಜಕರಾಗಿದ್ದೇವೆ, ನಮ್ಮಲ್ಲಿ ಪ್ರೇರೇಪಣೆಯನ್ನ ಕೊಟ್ಟು ಆತನ ಕಾರ್ಯಾನುಸಾರವಾಗಿ ನಮ್ಮಲ್ಲಿ ಆರಾಧನೆಯ ಮನೋಭಾವನೆಯನ್ನ ಮತ್ತು ಆರಾಧನೆಯ ಕ್ರಮವನ್ನ ಸಭೆಯಲ್ಲಿ ಆತನೇ ಹುಟ್ಟಿಸುತ್ತಾನೆ. We want a new generation church. We want new ideas. We wanted to make it more attractive to people. It may sound very good, but examine whether it is the will of God. ನಮಗೆ ಇಂದು ಹೊಸ ಪೀಳಿಗೆಯ ಸಭೆಯ ಅವಶ್ಯಕತೆ ಇದೆ. ಆಧುನಿಕ ಸಭೆ ಎಲ್ಲರಿಗೂ ಮೆಚ್ಚುಗೆ ಆಗುವಂಥದ್ದು, ಎಲ್ಲರನ್ನ ಪ್ರೋತ್ಸಾಹಿಸುವಂತಹ ಸಭೆಯ ಅವಶ್ಯಕತೆ ಇದೆ ಎಂಬುದಾಗಿ ಅನೇಕರು ನೆನೆಸುತ್ತಾರೆ. ಆದರೆ ಅದು ನಿಜವಾಗಿಯೂ ಅದರ ಹಿಂದೆ ದೇವರ ಉದ್ದೇಶವಿದೆಯೋ ಇಲ್ಲವೋ ಎಂಬುದನ್ನು ನಾವು ಕೂಲಂಕುಷವಾಗಿ ವಿಚಾರಿಸಬೇಕು. God does not need a method or an organization, a number, a system, a ritual. None of these God desire in his body, in his church. ದೇವರು ತನ್ನ ಸಭೆಯಲ್ಲಿ, ತನ್ನ ದೇಹವಾಗಿರುವಂತಹ ಸಭೆಯಲ್ಲಿ ಯಾವುದೇ ವಿಧವಾದಂತಹ ಸಂಸ್ಥೆಯನ್ನಾಗ್ಲಿ, ಯಾವುದೇ ವಿಧವಾದಂತಹ ಒಂದು ಆರಾಧನೆಯ ಕ್ರಮ ಅಥವಾ ಇದೇ ರೀತಿಯಲ್ಲಿ ಮಾಡಬೇಕು ಎಂಬುದಾಗಿ ಅಥವಾ and so many numbers, so many system, rituals, nothing is needed for God. ಯಾವುದೇ ಒಂದು ಸಂಪ್ರದಾಯ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿರಬೇಕು ಅಥವಾ ಇಷ್ಟೇ ಇರಬೇಕು ಎಂಬುದಾಗಿ ಆತನು ಯಾವುದನ್ನು ನೋಡುವುದಿಲ್ಲ. Even in our remembrance meeting, many times we appoint one man, maybe the guest speaker, to give a message at the remembrance meeting. That is not what it should be.
people who have prepared their heart before God, they come, and as led by the Holy Spirit, different brothers share different things, and the Holy Spirit will take it in harmony, and we will be able to worship in spirit and truth. ನಾವು is it about the remembrance meeting means okay? ನಮ್ಮ ಆರಾಧನಾ ಮೀಟಿಂಗ್ or remembrance meeting, Okay. ಕರ್ತನ ಬೋಧನಾ Okay. meeting Okay. normally tell the guest speaker to give a message, or that the guest speaker is given earlier to give a message. ನಾವು ನಮ್ಮ ಆರಾಧನೆಯ ಕ್ರಮಗಳಲ್ಲಿ ಅಥವಾ ನಮ್ಮ ಆರಾಧನೆಯ ಕೂಟಗಳಲ್ಲಿಯೂ ಸಹ ನಮ್ಮ ಮಧ್ಯದಲ್ಲಿ ಯಾರಾದ್ರೂ ವಿಶೇಷ ಅತಿಥಿಗಳು ಅಥವಾ ವಿಶೇಷ ಬೋಧಕರಿದ್ದರೆ ನೀವು ಆರಾಧನೆಯಲ್ಲಿ ಮಾತನಾಡಿ ಸಹೋದರರೇ ಎಂಬುದಾಗಿ ಮೊದಲೇ ಅವರಿಗೆ ತಿಳಿಸಿರುತ್ತೇವೆ. ಆ ರೀತಿ ಅಲ್ಲ, ಬದಲಾಗಿ ಪವಿತ್ರ ಆತ್ಮನು ಯಾರ ಹೃದಯಗಳಲ್ಲಿ ಯಾವ ಪ್ರೇರೇಪಣೆಯನ್ನು ಕೊಟ್ಟು ಯಾರು ಮುಂದೆ ಬಂದು ಮಾತನಾಡಲು ಪ್ರೇರೇಪಿಸುತ್ತಾನೋ ಅವರೇ ಮುಂದೆ ಬಂದು ಮಾತನಾಡಬೇಕು. These are all system we introduced, but examine whether that is what we have to do collectively as the body, where men have the privilege to prepare and bring their offering, their thoughts, and Holy Spirit is able to take it and bring it in unity and worship our Father. ನಾವು ನಮ್ಮ ಮಧ್ಯದಲ್ಲಿ ಪವಿತ್ರಾತ್ಮನ ನಡೆಸುವಿಕೆಯನ್ನು ನಾವು ಬಯಸುವವರಾಗಿರಬೇಕು. ಪವಿತ್ರಾತ್ಮನು ಯಾರ ಹೃದಯಗಳಲ್ಲಿ ಪ್ರೇರೇಪಣೆಯನ್ನು ಕೊಟ್ಟು ಯಾರನ್ನ ಮುಂದಕ್ಕೆ ತಂದು ಯಾವ ಆಲೋಚನೆಗಳನ್ನ ಕೊಟ್ಟು ಯಾವ ಕ್ರಮದಲ್ಲಿ ಆರಾಧನೆಯನ್ನು ನಡೆಸುತ್ತಾನೋ ಅದನ್ನ ಆತನಿಗೆ ನಾವು ಬಿಡಬೇಕು. So remember, in conclusion, there are two wisdom, one wisdom from God, one wisdom from the world. ಆದ್ದರಿಂದ ನನ್ನ ಇಂದಿನ ಅಧ್ಯಯನವನ್ನ ಮುಗಿಸುವಾಗ ನಾನು ಒಂದು ಮಾತನ್ನು ನಿಮಗೆ ತಿಳಿಸುತ್ತೇನೆ. ಏನಂದ್ರೆ 2 ವಿಧವಾದಂತಹ ಜ್ಞಾನಗಳುಂಟು. ಲೌಕಿಕವಾದ ಜ್ಞಾನ ಒಂದು ಮತ್ತು ಎರಡನೆಯದು ದೈವಿಕ ಜ್ಞಾನ. God sweeps aside all the wisdom of the world, that there's nothing between your soul and God. ದೇವರು ಈ ಲೌಕಿಕ ಜ್ಞಾನವನ್ನ ಪಕ್ಕಕ್ಕೆ ಇಡುವಾತನಾಗಿದ್ದಾನೆ, ಅದನ್ನು ಬಯಸುವುದಿಲ್ಲ. ಯಾಕಂದರೆ ನಿನಗೂ ನಿನ್ನ ಆತ್ಮಕ್ಕೂ ದೇವರಿಗೂ ಮಧ್ಯದಲ್ಲಿ ಯಾವುದೇ ಅಡ್ಡಿ ಅಥವಾ ಯಾವುದೇ ಅಡಚಣೆ ಇಲ್ಲ. Read 1 Corinthians 3:18 and 19. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನ ದಯಮಾಡಿ ಓದಿರಿ. 1 ಕೊರಿಂಥ 2. ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ. ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಯಾಕಂದರೆ ಇಹಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ. ಆತನು ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲಿಯೇ ಹಿಡಿಕೊಳ್ಳುತ್ತಾನೆಂತಲೂ ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾದವುಗಳೆಂದು ಕರ್ತನು ತಿಳುಕೊಳ್ಳುತ್ತಾನೆಂತಲೂ ಬರೆದದೇ ಅಲ್ಲ. 1 Corinthians 2:4-9. 2ನೇ ಅಧ್ಯಾಯ 4ರಿಂದ 9ನೇ ವಚನ. ನಿಮ್ಮ ನಂಬಿಕೆಯು ಮಾನುಷ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆನು. ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ. ಅದು ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಕಾಧಿಕಾರಗಳ ಜ್ಞಾನವೂ ಅಲ್ಲ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆ ಮಾಡಿದ ಜ್ಞಾನವೇ. ಲೋಕಾಧಿಪತಿಗಳು ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. If God's world's wisdom is needed, look, that wisdom that wisdom put the Son of the Lord of Glory to cross to death. ಈ ಲೋಕದ ಜ್ಞಾನವನ್ನು ನಾವು ನೋಡುವಾಗ ಇಹಲೋಕಾಧಿಪತಿಯ ಅಥವಾ ಈ ಲೋಕದ ಜ್ಞಾನವು ಅದು ದೇವ ಕುಮಾರನನ್ನ ಶಿಲುಬೆಗೆ ಹಾಕಿದಂತ ಜ್ಞಾನವಾಗಿದೆ.
We do not need to be clever and intellectual approach to win men to Christ. ನಾವು ಜಾಣರಾಗಿರುವಂತಹ ಅಥವಾ ಜ್ಞಾನಿಗಳಾಗಿರುವಂತಹ ಅವಶ್ಯಕತೆ ಇಲ್ಲ ಕ್ರಿಸ್ತನಿಗಾಗಿ ಆತ್ಮಗಳನ್ನ ಅಥವಾ ಜನರನ್ನ ಗೆಲ್ಲಲು. Preaching of Christ crucified and resurrected is the only thing that is needed. ಯೇಸು ಕ್ರಿಸ್ತನನ್ನೇ ಶಿಲುಬೆಗೆ ಹಾಕಲ್ಪಟ್ಟಂತಹ ಯೇಸು ಕ್ರಿಸ್ತನನ್ನೇ ಬೋಧಿಸುವಂತದ್ದು ಅಥವಾ ಪ್ರಚಾರ ಮಾಡುವಂತದ್ದೇ ಇಂದು ಇರುವಂತಹ ಅವಶ್ಯಕತೆ ಆಗಿದೆ. Death and resurrection of Jesus Christ is the only message that will bring souls to the Lord. ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನ ಈ ಸಂದೇಶ ಮಾತ್ರ ಆತ್ಮಗಳನ್ನ ದೇವರ ಕಡೆಗೆ ನಡೆಸುತ್ತದೆ. We do not need the wisdom of world to guide us. ಈ ಲೋಕದ ಜ್ಞಾನವು ನಮ್ಮನ್ನ ನಡೆಸುವಂತ ಅವಶ್ಯಕತೆ ಇಲ್ಲ. We need the power of God, not new methods. ನಮಗೆ ದೇವರ ಬಲದ ಅವಶ್ಯಕತೆ ಇದೆಯೋ ಹೊರತು ಹೊಸ ಆವಿಷ್ಕಾರಗಳು ಅಥವಾ ಹೊಸ ಕ್ರಮಗಳ ಅವಶ್ಯಕತೆ ಇಲ್ಲ. Turn to James chapter 3 verse 13 to 16. ಯಾಕೋಬ 3ನೇ ಅಧ್ಯಾಯ 13ನಿಂದ 16ನೇ ವಚನಗಳವರೆಗೆ ದಯಮಾಡಿ ಓದ್ರಿ. ಯಾಕೋಬನ ಪತ್ರಿಕೆ. ಅಲ್ಲಿಯೂ ಸಹ ನಾವು 2 ಜ್ಞಾನಗಳ ಕುರಿತಾಗಿ ನಾವು ನೋಡಿಕೊಳ್ಳುತ್ತೇವೆ. ಯಾಕೋಬ 3:13ರಿಂದ 16. ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂತವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಫಲಗಳಿಂದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. ಸಮಾಧಾನ ಪಡಿಸುವವರು ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. A very important passage that speaks about the two wisdom, one from above, one from the earth. ಅತಿ ಪ್ರಾಮುಖ್ಯವಾದಂತಹ ಒಂದು ವಾಕ್ಯ ಭಾಗವಾಗಿದೆ. 2 ಜ್ಞಾನಗಳ ಕುರಿತಾಗಿ ಮಾತನಾಡುವಂಥದ್ದು. ಒಂದು ಇಹಲೋಕದ ಜ್ಞಾನ, ಎರಡನೆಯದು ಮೇಲನಿಂದ ಬಂದಂತಹ ಜ್ಞಾನ. And in the wisdom from the earth or from the world, it has the 3 enemies, the world, the flesh and Satan. Look at that. What kind of wisdom that is. ಈ ಲೋಕದ ಜ್ಞಾನವು ಅದು ನಮಗೆ 3 ವಿರೋಧಿಗಳನ್ನ ಅಥವಾ 3 ಶತ್ರುಗಳನ್ನ ಒಳಗೊಂಡಂತಾಗಿದೆ. ಅದು ಯಾವುದೆಂದರೆ ನಮ್ಮ ಶರೀರ ಮತ್ತು ಈ ಲೋಕ ಮತ್ತು ಸೈತಾನ. In Exodus 18, the chapter, the last word, verse 27, we read, after giving this suggestion, Jethro did not go with the Israelites to go with his people, but he returned to his own place. ನಾವು ವಿಮೋಚನ ಕಾಂಡ 18ನೇ ಅಧ್ಯಾಯ ಕಡೆಯ ವಚನ ಅಂದ್ರೆ 27ನೇ ವಚನದಲ್ಲಿ ನಾವು ಓದುವಾಗ ಈ ಒಂದು ಸಲಹೆಯನ್ನ ಕೊಟ್ಟಂತಹ ಇತ್ರೋವನು ಇಸ್ರಾಯೇಲರೊಟ್ಟಿಗೆ ಮುಂದೆ ಪ್ರಯಾಣವನ್ನ ಮಾಡಲಿಲ್ಲ ವಾಗ್ದಾನ ದೇಶಕ್ಕೆ, ಬದಲಾಗಿ ತನ್ನ ದೇಶಕ್ಕೆ ಆತನು ಹಿಂತಿರುಗಿ ಹೊರಟು ಹೋದನು. Lastly, we look at the similar case in the New Testament in Acts chapter 5. ಆ ಹೊಸ ಒಡಂಬಡಿಕೆಯಲ್ಲಿಯೂ ಸಹ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿಯೂ ಸಹ ಇಂಥದೇ ಒಂದು ಘಟನೆಯನ್ನ ನಾವು ನೋಡುತ್ತೇವೆ. Read chapter 5 verse 33 to 39. 5ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 33ರಿಂದ 39ನೇ ವಚನಗಳವರೆಗೆ ನಾವು ಓದಿಕೊಳ್ಳೋಣ. ಸಭಿಕರು ಈ ಮಾತನ್ನು ಕೇಳಿ ರೌದ್ರವಾಗಿ ಅವರನ್ನು ಕೊಲ್ಲಿಸಬೇಕೆಂದು ಯೋಚಿಸಿದರು. ಆದರೆ ಎಲ್ಲಾ ಜನರಿಂದ ಮಾನ ಹೊಂದಿದ ನ್ಯಾಯಶಾಸ್ತ್ರಿಯಾದ ಗಮಲಿಯನೆಂಬ ಒಬ್ಬ ಫರಿಸಾಯನು ಈ ಸಭೆಯಲ್ಲಿ ಎದ್ದು ನಿಂತು ಈ ಮನುಷ್ಯರನ್ನು ಸ್ವಲ್ಪ ಕಳಿಸಬೇಕೆಂದು ಅಪ್ಪಣೆ ಕೊಟ್ಟು ಸಭೆಯವರಿಗೆ ಇಸ್ರಾಯೇಲ್ ಜನರೇ, ನೀವು ಈ ಮನುಷ್ಯರ ವಿಷಯದಲ್ಲಿ ಮಾಡಬೇಕೆಂದಿರುವುದನ್ನು ಕುರಿತು ಎಚ್ಚರಿಕೆಯುಳ್ಳವರಾಗಿರಿ. ಇದಕ್ಕಿಂತ ಮುಂಚೆ ತೈದನು ಎದ್ದು ತಾನು ದೊಡ್ಡ ಮನುಷ್ಯನೆಂದು ಹೇಳಿಕೊಂಡನು.
ಅವನ ಪಕ್ಷಕ್ಕೆ ಸುಮಾರು 400 ಜನರು ಸೇರಿಕೊಂಡರು. ಅವನು ಕೊಲ್ಲಲ್ಪಟ್ಟನು ಮತ್ತು ಅವನನ್ನು ನಂಬಿದವರೆಲ್ಲರೂ ಚದುರಿಸಲ್ಪಟ್ಟು ಇಲ್ಲವಾದರು. ಅವನ ತರುವಾಯ ಕಾನೇಶುಮಾರಿಯ ಕಾಲದಲ್ಲಿ ಗಲಿಲಾಯದ ಯೂದನು ಎದ್ದು ಜನರನ್ನು ತನ್ನ ಸಹಿತ ತಿರುಗಿ ಬೀಳುವುದಕ್ಕೆ ಪ್ರೇರೇಪಿಸಿದನು. ಅವನು ಹಾಳಾದನು ಮತ್ತು ಅವನನ್ನು ನಂಬಿದವರೆಲ್ಲರೂ ಚದರಿ ಹೋದರು. ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದ್ರೆ, ನೀವು ಆ ಮನುಷ್ಯರ ಗೂಡುವೆಗೆ ಹೋಗಬೇಡಿರಿ, ಅವರನ್ನು ಬಿಡಿರಿ. ಯಾಕಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದಾಗಿದ್ದರೆ ತಾನೇ ಕೆಡುವುದು, ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ ಎಂದು ಹೇಳಿದನು. Next we see they heard his counsel and did call the apostles and beat them up. ನಂತರ ನಾವು ನೋಡುತ್ತೇವೆ ಏನೆಂದರೆ, ಆತನ ಈ ಆಲೋಚನೆಯನ್ನ ಕೇಳಿದವರೆಲ್ಲರೂ ನಂತರ ಅಪೊಸ್ತಲರನ್ನ ಕರೆದು ಹೊಡೆದರು ಎಂಬುದಾಗಿ ನಾವು ನೋಡುತ್ತೇವೆ. Gamaliel's counsel is similar to Jethro's counsel. ಗಮಲಿಯೇಲನ ಆ ಒಂದು ಆಲೋಚನೆ ಆ ಇತ್ರೋವನ ಆಲೋಚನೆ ಅಂತಿತ್ತು. He is telling the Jewish leaders, leave these people alone. ಆ ಗಮಲಿಯೇಲನು ಯಹೂದ್ಯ ನಾಯಕರಿಗೆ ಹೇಳುತ್ತಿದ್ದಾನೇನೆಂದರೆ, ಈ ಜನರನ್ನ ಬಿಟ್ಟು ಬಿಡಿರಿ. Gamaliel is a very educated man of the Pharisees. ಗಮಲಿಯೇಲನು ಫರಿಸಾಯರಲ್ಲಿ ಅತ್ಯಂತ ಜ್ಞಾನವುಳ್ಳವನಾಗಿದ್ದನು. He said, leave these people alone. ಈ ಜನರನ್ನ ಬಿಟ್ಟು ಬಿಡಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. If we are left alone in our comforts, we will never be vibrant for the Lord. ಒಂದು ವೇಳೆ ನಮ್ಮ ಆ ಒಂದು ಕಂಫರ್ಟ್ಸ್ ಅಲ್ಲಿ ಅಥವಾ ನಮ್ಮ ಒಂದು ಅನುಕೂಲತೆಗಳಲ್ಲೇ ದೇವರು ನಮ್ಮನ್ನ ಬಿಟ್ಟು ಬಿಟ್ಟರೆ ನಾವು ದೇವರಿಗಾಗಿ ಎಂದಿಗೂ ಉಪಯೋಗವಾಗುವುದಿಲ್ಲ. We will only be comfortable like many are today. We will never take a stand. So leaving the Christian alone, don't do them any persecution, don't do anything to them. Actually, it will damage the church. But when the church goes through the fire, when it is persecuted, those places the church will grow. Gamaliel's suggestion sounds very good, but it is not godly wisdom. ನಾವು ನೋಡುವಾಗ ದೇವರು ನಮ್ಮನ್ನ ನಮ್ಮ ಅನುಕೂಲತೆಗಳಲ್ಲಿ, ನಮ್ಮ ಆರಾಮದಾಯಕ ಜೀವಿತಗಳಲ್ಲಿಯೇ ನಮ್ಮನ್ನ ಬಿಟ್ಟು ಬಿಟ್ಟರೆ ಅಭಿವೃದ್ಧಿಯನ್ನು ನಾವು ಕಾಣುವುದಿಲ್ಲ. ಯಾಕಂದ್ರೆ ಅಭಿವೃದ್ಧಿ ಆಗುವಂಥದ್ದು ಎಂತಹ ಸಭೆಗಳಲ್ಲಿ, ಎಂತಹ ಸ್ಥಳಗಳಲ್ಲಿ ಅಂದರೆ ಹಿಂಸೆಗಳಿಂದ ಕೂಡಿದಂತಹ, ಬೆಂಕಿಯಿಂದ ದಾಟಿ ಹೋಗುವಂತಹ ಸ್ಥಳಗಳಲ್ಲಿ ಮಾತ್ರ ಸಭೆಯು ಅಭಿವೃದ್ಧಿ ಆಗುತ್ತದೆ, ಆತ್ಮಗಳನ್ನ ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತದೆ. ಅದೇ ರೀತಿಯಲ್ಲಿ ಗಮಲಿಯೇಲನ ಆ ಒಂದು ಆಲೋಚನೆಯಂತೆ ಅವರನ್ನ ಬಿಟ್ಟು ಬಿಡಿರಿ, ಅವರ ಪಾಡಿಗೆ ಎಂಬುದಾಗಿ ದೇವರು ನಮ್ಮನ್ನು ಸಹ ನಮ್ಮ ಅನುಕೂಲತೆಯ ಆರಾಮದಾಯಕ ಜೀವಿತದಲ್ಲಿ ಬಿಟ್ಟು ಬಿಟ್ಟರೆ ಆತನಿಗಾಗಿ ನಾವು ಎಂದಿಗೂ ಉಪಯೋಗವಾಗುವುದಿಲ್ಲ. Christianity, the faith grows more where the faith is under fire. China has more Christians than any other country in the world today. Underground churches, house churches. There are more believers in China than in Bangalore or in any other, in America or any Western countries. ಕ್ರೈಸ್ತತ್ವವನ್ನ ನಾವು ನೋಡುವಾಗ ಕ್ರೈಸ್ತತ್ವವು ಬೆಳೆಯುವಂಥದ್ದು ಹಿಂಸೆಗಳ ಮಧ್ಯದಲ್ಲಿ ಮತ್ತು ಬೆಂಕಿಯ ಮಧ್ಯದಲ್ಲಿಯೇ. ಚೈನಾ ದೇಶವನ್ನು ನಾವು ನೋಡುವಾಗ ಪ್ರಪಂಚದಲ್ಲಿ ಬೇರೆ ಎಲ್ಲಾ ದೇಶಗಳಿಗಿಂತ, ಎಲ್ಲಾ ನಗರಗಳಿಗಿಂತ ಹೆಚ್ಚಾಗಿ ಚೈನಾ ದೇಶದಲ್ಲಿ ಗುಪ್ತ ವಿಶ್ವಾಸಿಗಳು ಹೆಚ್ಚಿರುವುದನ್ನು ನಾವು ನೋಡುತ್ತೇವೆ. ಗುಪ್ತವಾಗಿ ಸಭೆಗಳನ್ನ ನಡೆಸುತ್ತಿರುವಂಥದ್ದು, ಗುಪ್ತವಾಗಿ ಮನೆಗಳಲ್ಲಿ ಸಭೆಯಾಗಿ ಕೂಡುವಂಥದ್ದು ಬೆಂಗಳೂರಿಗಿಂತ ಹೆಚ್ಚಾಗಿ ಅಥವಾ ಇಡೀ ಲೋಕಕ್ಕಿಂತ ಹೆಚ್ಚಾದಂತಹ ಕ್ರೈಸ್ತ ವಿಶ್ವಾಸಿಗಳಿರುವಂಥದ್ದು ಚೈನಾ ದೇಶದಲ್ಲಿಯೇ. We have to be very careful when we take the world's wisdom. ನನ್ನ ಪ್ರಿಯರೇ, ಈ ಲೋಕದ ಜ್ಞಾನವನ್ನ, ಈ ಲೋಕದ ಸಲಹೆಯನ್ನ ತೆಗೆದುಕೊಳ್ಳುವಾಗ ನಾವು ಎಚ್ಚರವಾಗಿರಬೇಕು. Gamaliel gave this suggestion, but he didn't join with the apostles. He gave this suggestion and went his own way. ಗಮಲಿಯೇಲನ ಕುರಿತಾಗಿ ನೋಡುವಾಗ ಒಂದು ಸಲಹೆಯನ್ನ ಕೊಟ್ಟನು, ಆದರೆ ಅಪೊಸ್ತಲರೊಟ್ಟಿಗೆ ಆತನು ನಿಂತಿರಲಿಲ್ಲ. ಈ ಸಲಹೆಯನ್ನ ಕೊಟ್ಟು ಆತನು ಹೊರಟು ಹೋದನು. Jethro gave a suggestion and went his own way. ಇತ್ರೋವನು ಸಹ ಸಲಹೆಯನ್ನ ಕೊಟ್ಟನು ಮತ್ತು ತನ್ನ ಪಾಡಿಗೆ ತನ್ನ ಸ್ವದೇಶಕ್ಕೆ ಹೊರಟು ಹೋದನು. Let us give heed to the word of God.
Let us stand for the word of God, the counsel of God. His wisdom is from above. ಆದರೆ ನಾವು ದೇವರ ಜ್ಞಾನಕ್ಕೆ, ದೇವರ ಸಲಹೆಗೆ, ದೇವರ ಉದ್ದೇಶಕ್ಕೆ, ದೇವರ ವಾಕ್ಯಕ್ಕೆ ನಮ್ಮ ಗಮನವನ್ನ ಕೊಡೋಣ, ಕಿವಿಯನ್ನ ಕೊಡೋಣ. ಯಾಕಂದರೆ ಆತನ ಸಲಹೆ, ಆತನ ಜ್ಞಾನ ಅದು ಮೇಲಣಿಂದ ಬಂದಂತ ಜ್ಞಾನವಾಗಿದೆ. May God's name be glorified. Lord willing, we will continue next week. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಚಿತ್ತ ಇರುವುದಾದರೆ ನಾವು ಮುಂದಿನ ವಾರ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ.